ಸ್ಪಷ್ಟವಾಗಿ ಹೇಳ್ತಾರೆ ಏನಂತ. ಶರೀರ ಇಂದ್ರಿಯ ಬುದ್ಧಿ ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇದ್ದರೆ ಹೆಚ್ಚು ಮೋಕ್ಷಕ್ಕಿಂತ ಹೆಚ್ಚು ಒದ್ದಾಡಬೇಕಾದಿಲ್ಲ. ದರ್ಶನ ವೃತ್ತಿ, ಅದರ್ಶನ ವೃತ್ತಿ ಅಂತ. ದರ್ಶನ ವೃತ್ತಿ ಅಂದರೆ ಶರೀರ ಇಂದ್ರಿಯ ಬುದ್ಧಿ ಮನಸ್ಸು ಅಹಂಕಾರ ಜೊತೆ ಸೇರಿಕೊಂಡು ದೃಶ್ಯದ ಜೊತೆ ವ್ಯವಹಾರ ಮಾಡ್ತಿರ್ತೀವಿ. ಇದು ಎಚ್ಚರದಲ್ಲಿದೆ. ಕನಸಿನಲ್ಲಿ ಅದೇ ರೀತಿ ಮಾಡ್ತಿರ್ತೀವಿ. ನಿದ್ದೆ ಅಂದಾಗ ಯಾವ ದೃಶ್ಯನೂ ಇಲ್ಲ, ನಿದ್ದೆ ಅನ್ನೋದು ಇಲ್ಲ. ಆ ನಿದ್ದೆಯನ್ನು ನೋಡಬೇಕಾದ್ರೆ ಎಚ್ಚರದ ಅವಸ್ಥೆಯಿಂದ ನೋಡಬಾರ್ದು, ಎಚ್ಚರದ ಅವಸ್ಥೆ ಬುದ್ಧಿಯಿಂದ ನೋಡಬಾರ್ದು. ಮತ್ತು ಯಾವ ರೀತಿ ಅನುಭವಿಸ್ತು ಆ ರೀತಿ ನೋಡಿದ್ರೆ ಅಲ್ಲಿ ನಿದ್ದೆ ಅನ್ನೋ ವಸ್ತು ಇರಲಿಲ್ಲ, ಅಥವಾ ನಾನು ಅನ್ನೋದು ಇರಲಿಲ್ಲ, ನಾನು ಹೆಣ್ಣು ಗಂಡು ಏನಿರಲಿಲ್ಲ, ನಾನು ಇದ್ದೀನಿ ಅನ್ನೋದು ಇರಲಿಲ್ಲ. ಆದರೂ ಇದ್ದೆ. ಯಾವ ರೀತಿ ಇದೆ? ಆನಂದವಾಗಿದ್ದೆ. ಎಲ್ಲಿಂದ ಬಂತು ಆನಂದ ಅಂದರೆ ಬಂದಿದ್ದಲ್ಲ ನೀನೇ. ಅದು ದೇಶ ಕಾಲಕ್ಕೆ ಅತೀತ ಆದ ಕಾರಣ ಸಾವು ಇಲ್ಲ, ಸಾವು ಇಲ್ಲ, ಅದಕ್ಕೆ ದುಃಖನೂ ಅಂಟಲ್ಲ. ಅಂದಮೇಲೆ ಮೃತ್ಯುಭಾಯಿ ಇಲ್ಲಿದ್ದೀರ, ಸದಾ ಆನಂದವಾಗಿ ಜೀವನ ಮಾಡ್ಬೋದು ಅಲ್ಲ. ಇದು ಇಷ್ಟು ಜ್ಞಾಪಕ ಇದ್ದರೆ ಮತ್ತು ಜೀವನ ಹೇಗೆ ಮಾಡಬೇಕಪ್ಪ ಅಂದರೆ ಏನು ಸಿಗುತ್ತೋ ನಿತ್ಯ ಏನು ಜೀವನ ನಡೆಯುತ್ತೋ ಅದರಲ್ಲಿ ತೃಪ್ತಿಯಾಗಿದೆ. ಹೊಸದಾಗಿ ಕೋರ್ಬೇಡ. ಸ್ವಾದನ್ನು ನತಿ ಅಚ್ಯುತ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಟತ. ನಮ್ಮ ವಿಧಿ ಹೇಗಿದೆಯೋ ಹಾಗೋಗುತ್ತೆ. ಇದು ಮತ್ತು ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಇವುಗಳ ಬಗ್ಗೆ ಸುಮ್ಮನೆ ಹುಚ್ಚುಪಟ್ಟೆ ಮಾತಾಡಬೇಡ, ತಲೆ ಕೆಡಿಸ್ಕೋಬೇಡ. ಏನು ಬರುತ್ತೋ ಅದು ಅನುಭವಿಸು. ಜನಗಳ ಉದಾಸೀನ ಆಗಲಿ ನಿಷ್ಠುರಾಗಲಿ ಯಾವುದನ್ನು ತಲೆಗೆ ಹಾಕ್ಕೋಬೇಡ ಅಂತ ಹೇಳಿದ್ರು. ಮತ್ತು ಏಕಾಂತವಾಗಿರಬೇಕು. ಏಕಾಂತ ಅಂದೇನಪ್ಪ, ಈಗಿನ ಕಾಲಕ್ಕೆ ಸನ್ಯಾಸಿಗಳೇ ಏಕಾಂತ ಇರೋದು ಕಷ್ಟ. ಇವರು ಯಾವ ರೀತಿ ಇರಬೇಕನ್ಸು. ಹೊಳೆನರಸೀಪುರ ಸ್ವಾಮಿಗಳ ಹತ್ರ ಮೈಸೂರು ಮಹಾರಾಜ ಬಂದಂತೆ. ಅಂದರೆ ಹೊಳೆ ನರಸೀಪುರ ಸ್ವಾಮಿಗಳು ಮೈಸೂರು ಮಹಾರಾಜರ ಹತ್ರ ಯಾರೋ ಒಬ್ಬರು ಪಂಡಿತರಿದ್ದರು. ವಿರೂಪಾಕ್ಷ ಶಾಸ್ತ್ರಿ ಅಂತಲೂ ವಿಠ್ಠಲ ಶಾಸ್ತ್ರಿ ಅಂತ ಯಾರೋ ಒಬ್ರು ಇರ್ತಾರೆ. ಅವ್ರಿಗೆ ಶಂಕರ ಭಾಷೆಗಳನ್ನ ಕನ್ನಡಕ್ಕೆ ಮಾಡಿ ಅಂದರು. ಅದಕ್ಕೆ ಅವ್ರು ಹೇಳಿದ್ರು, ಅಹಂಕಾರ ಇಲ್ಲಿದ್ದೀರ, ನನಗಿನ್ನ ಉತ್ತಮವಾದಂಥ ಪಂಡಿತರಿದ್ದಾರೆ ಹೊಳೆ ನರಸೀಪುರಲ್ಲಿ. ಆವಾಗ ಎಳ್ಳಂಬಳ್ಸೆ ಸುಬ್ರಹ್ಮಣ್ಯ ಶರ್ಮ ಅಂತಲೂ ಅವ್ರ ಹೆಸರು. ಅವರು ಚೆನ್ನಾಗಿ ಅನುವಾದ ಮಾಡ್ತಾರೆ. ಅಂದರೆ ಆಯ್ತು ಅವ್ರ ಹತ್ರ ಮಾಡಿಸಿದಂತೆ. ಇವರು 10 ಉಪನಿಷತ್ ಭಾಷ್ಯ, ಭಗವದ್ಗೀತೆ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಎಲ್ಲವನ್ನು ಅನುವಾದ ಮಾಡಿದ್ರೆ ಮಹಾರಾಜ ಎಲ್ಲವನ್ನು ಪ್ರಿಂಟ್ ಮಾಡಿಸ್ಕೊಟ್ರು. ಹೌದಾ? ಆದರೆ ಮಹಾರಾಜ ಒಂದ್ಸಲ ನೋಡೋಕ್ಕೆ ಬಂದರೆ ನಂಗೆ ಟೈಮ್ ಇಲ್ಲ ಅಂತೇಳಿ, ನನಗೆ ಟೈಮ್ ಇಲ್ಲ. ಈಗಿನ ಕಾಲಕ್ಕೆ ಸನ್ಯಾಸಿಗಳಾದರೆ ಅಯ್ಯೋ ಅವ್ರು ಬರೋಲ್ಲ, ಕರೀತಾರೆ, ನಮ್ಮ ಆಶ್ರಮಕ್ಕೆ ಬನ್ನಿ, ಇವರೇ ಹೋಗಿ ನಮಸ್ಕಾರ ಮಾಡಿ ಕರೀತಾರೆ. ಬಂದರೆ ಪೂರ್ಣಕುಂಭ ಸ್ವಾಗತ ಮಾಡಿ ಏನೇನೋ ಮಾಡಿ ಕೊನೆಗೆ ಒಂದು ₹1,00,00,000 ತೊಗೊಂಡು ಕಳಿಸ್ಬಿಡ್ತಾರೆ. ಆದರೆ ಹೊಳೆ ನರಸೀಪುರ ಸ್ವಾಮಿಗಳು ಅವ್ರ ಗ್ರಂಥಗಳೆಲ್ಲ ಪ್ರಿಂಟ್ ಮಾಡಿಸ್ಕೊಟ್ರು ಅವ್ರು ಬಂದರೆ ಮಾತಾಡೋಕ್ಕೆ ಟೈಮ್ ಇಲ್ಲ. ಗೃಹಸ್ಥೀವನದಲ್ಲೇ ಇದ್ದರು. ಮತ್ತು ನಮಗೆ ಅಷ್ಟೊಂದು ಏಕಾಂತ ಆಗಲ್ಲ ಅಂತ ಇಟ್ಕೊಳ್ಳಿ. ಹೌದಾ? ಮತ್ತು ಸನ್ಯಾಸಿಯಾಗಿದ್ದರೆ ಅನವಶ್ಯಕ ಅಂತ ಮಾತುಗಳು, ಅನವಶ್ಯಕ ಅಂತ ಯಾವುದಕ್ಕೂ ಯಾರನ್ನ ಬಂದರು ಏನ ಇದರಲ್ಲಿ ಪ್ರಶ್ನೆ ಇದ್ದು ಕೇಳು, ಮಾತಾಡೋಣ, ಇಲ್ಲ ಅಂದರೆ ಅನ್ಬೇಕು. ಗೃಹಸ್ಥೀವನದಲ್ಲಿದ್ದರೆ ಏಕಾಂತ ಅಂದರೆ ವ್ಯವಹಾರ ಮಾಡಬೇಕು, ಎಲ್ಲ ಜವಾಬ್ದಾರಿ ಹೊತ್ಕೊಂಡಿರಬೇಕು, ಆದರೆ ತಲೆಗೆ ಹಾಕ್ಕೋಬಾರ್ದು ಯಾವುದನ್ನು. ಸಿದ್ಧನಿರು ಸಕಲಕ್ಕೂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ, ತಣ್ಣಗಿರೋ ಸಾತ್ಮನ ಮಂಕು ತುಂಬ ಅಂತಾರೆ. ಏನು ನಡೆಯುತ್ತೆ ನಡೀಲಿ, ಮ್ಯಾಕ್ಸಿಮಮ್ ಏನು ನಡೆಯುತ್ತೆ. ನಾವು ಸುಮ್ಮನೆ ಒದ್ದಾಡ್ತೀವಿ, ಅಯ್ಯೋ ಹಾಗಾಗುತ್ತೇನೋ, ಹೀಗಾಗ್ಬಿಡುತ್ತೆ, ಏನಾಗ್ಬಿಡುತ್ತೇನೋ. ಅದು ಮಕ್ಕಳಿಗೆ ಎಕ್ಸಾಮಿನೇಷನ್ ಬಂದು ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ಜ್ವರ, ಎಕ್ಸಾಮಿನೇಷನ್ ಫೀವರು. ಅದು ಯಾಕೆ ಗೊತ್ತಿಲ್ಲ. ಯಾಕೆ ಎಲ್ಲರೂ ಅವ್ರ ಮಕ್ಕಳನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತಾರೆ, ಹಿಂದೆ ಚಂದ್ರ ದೇವೇಂದ್ರ ಮಾಡಬೇಕು ಅಂತಾರೆ. ಅವು ಏನಾಗಕ್ಕೆ ಬಂದಿದ್ದೀವಿ ಅವೇ ಆಗುತ್ತವೆ. ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಅದೇನಾಗುತ್ತೋ ಆಗಲಿ. ಸಿದ್ಧನಿರು ಸಕಲಕ್ಕೂ ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಯಾವ ಪ್ರಾರಬ್ಧ ಏನು ಮಾಡಿದ್ನೋ ಈ ಥರ ತೊಂದರೆ ಅನುಭವಿಸ್ತಾ ಇದ್ದೀನಿ ಅಂದರೆ ಆಗಲಿ.
ದೇವರು ಕೂಡ ನಮ್ಮ ಕಡೆ ನೋಡ್ತಿಲ್ಲ, ಬೇಡ, ಅವನು ನಿದ್ದೆ ಮಾಡಿ, ದೈವ ನಿದ್ರಿಸಲಿ. ಅದ್ಭುತಗಳರಿದಲ್ಲ, ನಮ್ಮ ಜೀವನದಲ್ಲಿ ಅಂದ್ಕೊಳ್ಳದಿರತಕ್ಕಂಥದ್ದೇನೋ ನಡೆಯುತ್ತೆ ಅನ್ನೋದು ಅಪರೂಪವಲ್ಲ. ನಡೆಯುತ್ತೆ, ನಾವು ಅಂದ್ಕೊಂಡ ರೀತಿ ನಡೆಯೋಲ್ಲ. ಅದ್ಭುತಗಳಿದ್ದಲ್ಲ, ಭವ್ಯಕ್ಕೆ ಹದ್ದಿಲ್ಲ. ಯಾಕೆಂದರೆ ಭವಿಷ್ಯತ್ತು ಹೀಗೆ ಇರಬೇಕು ಸಾಧ್ಯವಿಲ್ಲ. ನಾವು ಅಂದ್ಕೊಳ್ತೀವಿ ಹೀಗೆ ಇರಬೇಕು ಅಂತ, ನಮ್ಮ ಥರ ಇರಲ್ಲ. ಯಾಕೆಂದರೆ ಏನು ನಡೆಯುತ್ತೋ ಅದು ಇದು ದೈವ, ಕಾಲ, ಪ್ರಕೃತಿ ಇದ್ರ ಪ್ರಕಾರ ನಡೆಯುತ್ತೆ. ದೈವ ಅಂದರೆ ಎರಡು ರೀತಿ. ಒಂದು, ಈ ಜಗತ್ತನ್ನು ಯಾವ ಶಕ್ತಿ ಆಡಿಸ್ತಾ ಇದೆಯೋ ಅದು ಏನು ಇಚ್ಛೆ ಮಾಡುತ್ತೋ ಅದ್ರ ಪ್ರಕಾರನೇ ಆಗುತ್ತೆ. ಅಥವಾ ನಮ್ಮ ಪೂರ್ವಜನ್ಮ ಕರ್ಮ ಏನಿದೆಯೋ ಅದ್ರ ಪ್ರಕಾರನೇ ಆಗುತ್ತೆ. ಮತ್ತು ಇವತ್ತು ನಾವು ಕರ್ಮ ಮಾಡಿದ್ವಿ ಅಂದರೆ ಫಲ ಬರಬೇಕಾದ್ರೆ ತಕ್ಷಣ ಬರೋಲ್ಲ. ಕೆಲವು ಕರ್ಮಕ್ಕೆ ತಕ್ಷಣ ಫಲ ಬರುತ್ತೆ. ಊಟ ಮಾಡಿದ್ವಿ, ಹೊಟ್ಟೆ ತುಂಬಬೇಕಾದ್ರೆ ಎಷ್ಟು ವರ್ಷ ಬೇಕು? ತಕ್ಷಣ ಹೊಟ್ಟೆ, ಹೌದಾ? ಇನ್ನು ಕೆಲವಕ್ಕೆ ರೈತ ಉತ್ತು ಮಾಡ್ತಾನೆ, 3 ತಿಂಗಳು 4 ತಿಂಗಳಾಗುತ್ತೆ ಬೆಳೆ ಬರೋಕ್ಕೆ. ಆ ಮಧ್ಯದಲ್ಲಿ ಪ್ರಕೃತಿ ಯಾವ ರೀತಿ ನಡ್ಕೊಳ್ಳುತ್ತೋ ನಮ್ಮ ಕೈನಲ್ಲಿಲ್ಲ, ಹೌದಾ? ಆದ ಕಾರಣ ಏನು ಹೇಳ್ತಾರೆ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು, ಹರಿಚಿತ್ತವೇ ಸತ್ಯ. ಆದ ಕಾರಣ ಅದು ಏನು ಬರುತ್ತೋ ಅದನ್ನು ನಮ್ಮ ಕೈನಲ್ಲಿ ಇಲ್ಲ. ಆದ ಕಾರಣ ಬಂದಿದ್ದನ್ನು ಪರಮಾತ್ಮನ ಪ್ರಸಾದ ಅಂತ ಒಪ್ಕೊಳ್ಳೋಣ. ಮನಸ್ಸನ್ನ ಆಳಕ್ಕೆ ತಗೋಬಾರ್ದು. ಅದು ಏಕಾಂತೆ ಸುಖಮಾಸ್ತಿತ. ಹೊರಗಡೆ ವ್ಯವಹಾರ ಮಾಡ್ತಿರ್ಬೇಕು, ಒಳಗಡೆ ಪರಮಾತ್ಮನ ಚಿಂತನೆಯಲ್ಲೇ ಇರಬೇಕು, ಆನಂದವಾಗಿರ್ತೀವಿ. ಏಕಾಂತೆ ಸುಖ ಪರತರೇ ಚೇತಸ್ ಸಮಾಧಿಯತ ಹೇಳಿದ್ನಲ್ಲ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಜೊತೆ ಸೇರಿಕೊಂಡು ನಾನು ಇಂಥವಳು ಇಂಥವನು ಅನ್ನತಕ್ಕಂಥ ದೃಷ್ಟಿಯಿಂದ ಜೀವನ ಮಾಡ್ತೀವಿ. ನಮ್ಮಲ್ಲಿ ಇನ್ನೊಂದು ಸ್ವರೂಪ ಇದೆ, ಇನ್ನೊಂದು ಇರುವಿಕೆ ಇದೆ. ಯಾವುದಂದರೆ ಆ ನಿದ್ದೆ ಅನುಭವ ನೀವು ಮನಸ್ಸಿಗೆ ತಂದ್ಕೊಂಡು ಯೋಚನೆ ಮಾಡಿದರೆ, ನಿದ್ದೆನಲ್ಲಿ ಬಾ ನೀನು ಕೂತ್ಕೋ, ಸುಮ್ಮನೆ ಕೂತ್ಕೋ. ನಿದ್ದೆನಲ್ಲಿ ಯಾವ ರೀತಿ ಅನುಭವಿಸ್ತು ಆ ರೀತಿ ಹೋಗಿ ತೊಗೊಂಡು ನೋಡಿದ್ರೆ ನಿಜವಾಗ್ಲೂ ಅಲ್ಲಿ ನಿದ್ದೆ ಅನ್ನೋದು ಇರಲಿಲ್ಲ. ಇಡೀ ಪ್ರಪಂಚ ಎಲ್ಲ ಅದು ನಿದ್ದೆ ಅನ್ನುತ್ತೆ. ಅದು ಅಲ್ಲಿ ನಿದ್ದೆ ಇತ್ತು ಅಂದರೆ ಇರಲಿಲ್ಲ. ಮತ್ತು ಏನಿತ್ತು? ಆನಂದವೇ ಇತ್ತು. ನಿದ್ದೆ ಬಗ್ಗೆ ಯಾರಿಗಾನ ಬೇಸರ ಬಂದಿದ್ವೋ? ಬೇಸರ ಬರುತ್ತೋ? ಯಾಕೆ? ಆನಂದ ಅದು, ನಿದ್ದೆ ಅಲ್ಲ. ಈಗಲೂ ಅದೇ ಸ್ವರೂಪ, ಹೌದಾ? ಆದ ಕಾರಣ ಆ ಪೂರ್ಣಾತ್ಮನನ್ನು ನಾವು ಅದರಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಆ ದೃಷ್ಟಿನಲ್ಲಿ ಜೀವನ ಮಾಡಬೇಕು. ಪರತರೆ ಚೇತ ಸಮಾಧಿಯ ಪೂರ್ಣಾತ್ಮ ಸುಸಮೀಕ್ಷತ. ಪೂರ್ಣ ಸ್ವರೂಪ ನಾನು, ನನ್ನ ಪ್ರಪಂಚ. ಇವಾಗ ನೀವು ಆ ಕನಸಿನ ಅನುಭವ ನೋಡ್ಕೊಳ್ಳಿ. ಅಲ್ಲಿ ನಾನು ಅಂತ ಓಡಾಡ್ತೀನಿ, ನನ್ನ ಪ್ರಪಂಚ ಅಂತೀನಿ. ಆ ಕನಸಿನಲ್ಲಿ ನಾನೊಂದು ಎಲ್ಲಿಂದ ತನಕ, ನನ್ನ ಪ್ರಪಂಚ ಎಲ್ಲಿಂದ? 2 ಭಾಗ ಮಾಡೋಕ್ಕಾಗುತ್ತೋ? ಈಗ ನಾನು ಇಲ್ಲಿಂದ ತನಕ, ಹಾಗಿದ್ಮೇಲೆ ಆಕಾಶನ ಬೌಂಡ್ರಿ ಹಾಕ್ಬಿಡು, ಆಕಾಶಕ್ಕೆ ಬೌಂಡ್ರಿ ಹಾಕು, ಸಾಧ್ಯನಾ? ಒಂದು ವೇಳೆ ಬೌಂಡ್ರಿ ಹಾಕಿದ್ರು, ಇವಾಗೆಲ್ಲ ಹಾಕ್ಕೊಂಡಿರಲ್ಲ, ಇದು ಭಾರತ ದೇಶ, ಇದು ಪಾಕಿಸ್ತಾನ, ನಿನ್ನ ತಲೆ, ಇದೆಲ್ಲ ನಿನ್ನ ತಲೆ ಒಳಗಿದೆಯಾ ಹೊರತು ಅವೇನೇನು ಬೇರೆ ಬೇರೆ ಆಯಿತು? ಅದೇ ರೀತಿ ನಾನು ಇಲ್ಲಿನ ತನಕ ಅಂತ ಇಟ್ಕೊಂಡು ಇದೆಲ್ಲ ಬೇರೆ ಅಂತೀನಿ. ಇದೆಲ್ಲ ಬೇರೆ ಅಂದಾಗ ಯಾಕೆ ಈ ಜಾಗ ನಿನಗೆ ಅಂಟ್ಕೊಳ್ದೆ ದೂರ ಮಾಡು. ಗಾಳಿ, ನೀನು ಉಸಿರಾಡೋ ಗಾಳಿನೇ ನಿಂದು, ಮಿಕ್ನಾದ ಗಾಳಿ ನನ್ನ ಹತ್ರಕ್ಕೆ ಬರಬಾರ್ದು, ದೂರ ಹೋಗು. ನಾನು ಮಾಡೋಕ್ಕಾಗುತ್ತೆ? ಯಾವ ರೀತಿ ನೋಡಿದ್ರು ನಾನು, ನನ್ನ ಪ್ರಪಂಚ ಅನ್ನೋದು ಯಾವುದಕ್ಕೆ ನಿದ್ದೆ ಅಂತ ಹೇಳಿದ್ರು ಅದೇನೇ ಕನಸಾಗಿ ಕಾಣ್ತಾ ಇದೆ, ಅಷ್ಟು ಪ್ರಪಂಚವಾಗಿ ಕಾಣ್ತಾ ಇದೆ. ಅದೆಲ್ಲ ನೀವೇ. ಇವಾಗ ಕನಸಿನಲ್ಲಿ ಒಂದು ಕನಸು ಬಿತ್ತು. ಹರಿದ್ವಾರಲ್ಲಿ ಕುಂಭಮೇಳಕ್ಕೆ ಹೋಗಿದ್ದೀವಿ, ಹೌದಾ? ಅಲ್ಲಿ 40 ಲಕ್ಷ ಜನ ಸೇರಿದ್ದಾರೆ ಹರಿದ್ವಾರದಲ್ಲಿ ಆ ಕುಂಭಮೇಳಕ್ಕೆ. ನಾವು ಆ ಕನಸಿನಲ್ಲಿ ನಡೀತಾ ಇದ್ದೀರಲ್ಲ, ಆ ನದಿ ನೀರು ತಣ್ಣಗಿದೆಯೋ ಬಿಸಿಯಾಗಿದೆಯೋ ಅಂತ ಹೀಗಂದು ಪರವಾಗಿಲ್ಲ ತಟ್ಕೊಳ್ತೀನಿ ಅಂತೆಲ್ಲ ನಿಶ್ಚಯ ಮಾಡಿ ಹರರ ಮಹದೇವ್ ಅಂತ ಮುಳುಗಾಕ್ತೀವಿ. ಮುಳುಗಾಕಿದ್ರೆ ಆ ಚಳಿಗೆ ಓಹೋ ಅಂತ ಎದ್ದು ಬಿಡ್ತೀವಿ. ಎದ್ದರೆ ಎಲ್ಲಿದ್ದೀವಿ? ದೊಡ್ಡಬಳ್ಳಾಪುರದಲ್ಲೇ ಇದ್ವಿ, ಹೌದಾ?
ಈಗ ಅಷ್ಟು ಜನ ಯಾರ್ಯಾರು ಸೇರಿದ್ರು ಅಲ್ಲಿ ಅದೆಲ್ಲ ನೀವೇನು ಅಥವಾ ಹೊಸ್ದಾಗಿ ಯಾರನ್ನ ಬಂದಿದ್ರು? ಒಬ್ಬ ಯಾರೋ ಸಾಲ ಮಾಡಿದ್ನಂತೆ, ಒಂದು 2 ಲಕ್ಷ 3 ಲಕ್ಷ. ಇನ್ನು ಈಗಿನ ಕಾಲದಲ್ಲಿ ಭಾಳ ಹುಷಾರಾಗಿರ್ಬೇಕು. ಒಂದು ವೇಳೆ ಸಾಲ ಕೊಡೋದಾದರೆ ಅವ್ರು ವಾಪಸ್ ಕೊಡದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಅನುಕೂಲ ಆದರೂ ಸಾಕು ಅನ್ನೋ ದೃಷ್ಟಿ, ಅನ್ನೋ ಪರಿಸ್ಥಿತಿ ಇದ್ದರೆ, ಅಂದರೆ ಅವ್ರು ವಾಪಸ್ ಕೊಡದೇ ಇದ್ದರೂ ನಮ್ಮ ಕುಟುಂಬಕ್ಕೆ ಏನು ತೊಂದರೆ ಆಗೋಲ್ಲ, ಅವ್ರಿಗೆ ಅನುಕೂಲ ಆದರೂ ಸಾಕಷ್ಟೇ ಅನ್ನೋ ಪರಿಸ್ಥಿತಿ ಇದ್ದರೆ ಕೊಡಬೇಕು, ಇಲ್ಲೇ ಕೊಡೋಕ್ಕೆ ಹೋಗಬಾರ್ದು, ಬ್ಯಾಂಕಲ್ಲಿ ಇಟ್ಟಿರಬೇಕು. ನೆನ್ನೆ ಯಾರು ಹೇಳ್ತೀವಿ, ಸ್ವಾಮೀಜಿ ಬಡ್ಡಿ ಬರುತ್ತೆ ಅಂತ ಕೊಟ್ಬಿಟ್ಟೆ, ಇವತ್ತು ಅವ್ನು ರೂಮ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾನೆ. ಅದರಲ್ಲಿ ಹೆಂಗಸರು ವ್ಯವಹಾರ ಮಾಡೋಕ್ಕೆ ಭಾಳ ಹುಷಾರಾಗಿದೆ. ವ್ಯಾಪಾರ ಗೀಪಾರ ಬಡ್ಡಿ ವ್ಯಾಪಾರ ಅಂತ ಹೋಗ್ಬೋದು, ಸಾಲ ಕೊಡೋದು. ಎಲ್ಲೋ ಒಂದು ಕಡೆ ಆ ಥರ ಮಾಡೋಕ್ಕೆ ಹೋಗಿ ಆಕೆ ಇರೋ ಆಭರಣ ಎಲ್ಲ ಮಾರಿಬಿಟ್ಟು ಸಾಲ ಕೊಟ್ಟಿದ್ದಾರೆ ಬಡ್ಡಿ ಬರುತ್ತೆ ಅಂತ. ಕೊನೆಗೆ ಎಲ್ಲಿ ಒಂದೇನೋ ಅವರಿಬ್ಬರು ಡೈವರ್ಸ್ ಆ ಸ್ಥಿತಿ ಆಗಿಬಿಟ್ರೆ ಅಂಥವಕ್ಕೆಲ್ಲ ಹೋಗ್ಬೋದು. ಯಾಕೆ ಹೇಳಿದೆ ಅಂದರೆ, ಒಂದು ವೇಳೆ ಬ್ಯಾಂಕಲ್ಲಿ ಹಾಕ್ಕೊಂಡಿರ್ಬೇಕು ಹೊರತು ಬೇರೆಯವ್ರನ್ನ ಕೊಟ್ಟಾಗ ಏನಾಗುತ್ತೋ ಇರಲಿ. ಯಾರೋ ಒಬ್ಬ ಕೊಟ್ಟಿದ್ದ, ಇವನಿಗೆ ಕನಸು ಬಿತ್ತು, ತೊಗೊಂಡವನಿಗೆ ಕನಸು ಬಿತ್ತು. ಆ ಕನಸಿನಲ್ಲಿ ಅವನಿಗೆ ಬಂದಿದ್ದ, ಯಾರು ಕನಸಿನಲ್ಲಿ ಅವನೇ ಕಾಣಿಸ್ಕೊಂಡ, ಯಾರು ಕೊಟ್ಟಿದ್ನ ಅವನಿಗೆ ಇವನು ಅಸಲು ಬಡ್ಡಿ ಎಲ್ಲ ಕೊಟ್ಬಿಟ್ಟು ಬಾಂಡು ವಾಪಸ್ ತೊಗೊಂಡ, ಬಾಂಡ್ ಕೂಡ ವಾಪಸ್ ತೊಗೊಂಡ. ಬನ್ನಿ ಒಳಗೆ ಬನ್ನಿ, ವಾಪಸ್ ತೊಗೊಂಡ, ಬನ್ನಿ ಕೂತ್ಕೊ ಬನ್ನಿ. ಸರಿ, ಕನಸಿನಲ್ಲೆಲ್ಲ ವಾಪಸ್ ಕೊಟ್ಬಿಟ್ಟ, ಬಡ್ಡಿ ಗಿಡ್ಡಿ ಎಲ್ಲ ಕೊಟ್ಟ. ಹಬ್ಬ ಮುಗೀತು, ಜವಾಬ್ದಾರಿ ಅಂದ. ಎಚ್ಚರ ಆಯಿತು. ಎಚ್ಚರ ಆದರೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡ್ಕೊಂಡು ವಾಕಿಂಗ್ ಹೋಗ್ತಾನೆ. ಅವನು ಯಾರು ಸಾಲ ಕೊಟ್ಟಿವನು ಸಿಕ್ಕಿದ. ಏನೋ ಯಾವಾಗ ಕೊಡ್ತೀವ ನೀನು? ರಾತ್ರಿ ಕನಸಿನಲ್ಲಿ ಕೊಟ್ಟನಲ್ಲೋ. ಬಾಂಡು ಕೂಡ ವಾಪಸ್ ಕೊಟ್ಟಿದ್ಯಾ? ಎಲ್ಲಿ ತೋರಿಸು ಬಾಂಡು ಅಂದ. ಕನಸಿನಲ್ಲಿ ಬಾಂಡ್ ವಾಪಸ್ ಕೊಟ್ಟರೆ ಇವಾಗ ಇರುತ್ತೆ ಬಾಂಡು. ಅವ್ನು ಕನಸಿನಲ್ಲಿ ಬಂದರೆ ಅಲ್ಲಿ ವ್ಯವಹಾರ ನಡೆದು ದುಡ್ಡು ಕೊಟ್ಬಿಟ್ಟೆ ಅಂದರೆ ನಿಜವಲ್ಲ ಅವ್ನು ಬಂದಿದ್ದು ನಾವು ಕೊಟ್ವ. ಅಂದರೆ ಆ ಕನಸಿನಲ್ಲಿ ಯಾರ್ಯಾರು ನೋಡಿದ್ರೋ ಅದೆಲ್ಲ ನೀವೇ, ನಿಮ್ಮನ್ನು ಬಿಟ್ಟು ಯಾರು ಇರಲಿಲ್ಲ ಅಲ್ಲಿ. ಅದೇ ರೀತಿ ಎಚ್ಚದ ಅವಸ್ಥೆಯಲ್ಲಿ ಯಾರ್ಯಾರು ನೋಡ್ತಾ ಇದ್ದೀನೋ ಎಲ್ಲ ನಾನೇ. ಇದನ್ನು ಇಲ್ಲಿನ ತನಕ ನಾನು, ಇಲ್ಲಿನ ತನಕ ಬೇರೆ ಅಂತ ಡಿವೈಡ್ ಮಾಡಿದ್ರೂ ಆ ರೀತಿ ಆಗೋಲ್ಲ. ಸೊ ಆದ ಕಾರಣ ಆ ಒಂದು ಪೂರ್ಣ ಸ್ವರೂಪವನ್ನು ಮನಸ್ಸಿನಲ್ಲಿ ಯಾವಾಗಲೂ ಅದೇ ದೃಷ್ಟಿ ಇರಬೇಕು. ಇದು ನಂತರ ಜಗದಿದಂ ತದ್ಬಾಧಿತಂ ದೃಶ್ಯತಾಂ, ಜಗತ್ತನ್ನತಕ್ಕಂಥದ್ದು ತದ್ಬಾಧಿತಂ, ಜಗತ್ತು ಬಾಧಿತವಾಗುತ್ತೆ. ಯಾರಾದ್ರೂ ಈ ವಿಚಾರ ತಿಳ್ಕೊಳ್ತಾರೋ ಅವ್ರಿಗೆ, ತಿಳ್ಕೊಳ್ದೇ ಇರೋರಿಗೆ ಪ್ರಪಂಚ ಸತ್ಯ, ಸತ್ಯವಾಗಿ ಇಲ್ಲದೇ ಇದ್ರೂ ಸತ್ಯ. ಇದಾ ಸತ್ಯವಾಗಿಲ್ಲದೆ ಇದ್ದರೂ ಸತ್ಯನೇ. ಏನೋ ಜನ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಇವಾಗ ಯಾರೋ ಒಬ್ಬರು ಮಾತಾಡ್ತಿದ್ರು, ಸ್ವಾಮೀಜಿ ಅವ್ರ ಮನೆಗೆ ಆಕೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ಲು, ಅಷ್ಟರಲ್ಲೇ ಅವ್ರ ಮನೇಲಿ ಯಾರೋ ನೋಡಿ ಬಿಡಿಸ್ಬಿಟ್ರು, ಇವಾಗ ಬದುಕಿದ್ದಾಳೆ ಅಂತ ಮಾತಾಡ್ತಿದ್ರು. ಆಮೇಲೆ ಏನನ್ನ ಹೇಳಿ ಸ್ವಾಮೀಜಿ, ದುಡ್ಡಿದ್ದರೆ ಏನಾದರೂ ಮಾಡ್ಬೋದು ಅಂದರು. ಇವಾಗ ನೀವು ಹೇಳಿದ್ರಲ್ಲ ಯಾರೋ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ರು ಅಂತ, ಅವ್ರ ಮನೆಗೆ ಎಷ್ಟು ದುಡ್ಡಿದೆ? ತವ್ರ ಮನೆಗೂ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟು ದುಡ್ಡಿದೆ. ಮತ್ತು ಯಾವ ಮನೆಗೆ ಕೊಟ್ಟಿಯಾರೋ ಆ ಮನೆಗೂ ಲಕ್ಷ್ಮಿ ಅಲ್ಲೇ ಇದ್ದಾಳೆ, ಕಾಲು ಮುರ್ಕೊಂಡು ಬಿದ್ದಾಳೆ ಅಂತ ಹೇಳ್ಬೋದು. ಆಚೆ ಹೋಗೋದಲ್ಲ ಲಕ್ಷ್ಮಿ. ಅಲ್ಲೂ ಬೇಕಾದಷ್ಟು ಕೋಟ್ಯ ಅಂತ ಇದೆ, ಇಲ್ಲೂ ಇದೆ. ಹೌದಾ? ಖರ್ಚಿಗೆ ಏನು ಖರ್ಚಿರುತ್ತೋ ನನಗಂತೂ ಅರ್ಥ ಆಗಲ್ಲ. ಇವೆಲ್ಲ ಇರಲಿ, 5,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಏನಾದರೂ ಖರ್ಚು ಮಾಡ್ಕೊಳ್ಳಿಕ್ಕೆ. ಇಷ್ಟೆಲ್ಲ ಇದನ್ನು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಅಂತ ಹೇಳ್ತಾರೆ. ಮತ್ತು ಇವ್ರಂತಾರೆ ದುಡ್ಡಿದ್ರೆ ಏನನ್ನ ಮಾಡ್ಬೋದು ಅಂತ. ಅದೇನೋ ಅರ್ಥ ಮಾಡ್ಕೊಳ್ತಿಲ್ಲ. ನಾನು ಕೇಳಿದೆ, ಇವಾಗ ಯಾರಿಗೂ ಹೇಳಿದ್ರೆ ಸೂಸೈಡ್ ಮಾಡ್ಕೊಳ್ತಾರೆ ಅಂತ, ಅವ್ರಿಗೆ ದುಡ್ಡಿದೆಯೋ ಇಲ್ವೋ? ಮತ್ತು ಯಾಕೆ ಆ ಪ್ರಯತ್ನ ಪಟ್ಟರು? ದುಡ್ಡಿಂದಲೇ ಎಲ್ಲ ಆಗ್ಬಿಡ್ತೀವಿ, ಸಾಧ್ಯವಿಲ್ಲ. ಹೌದಾ? ಇಲ್ಲ ಅಂದರೆ ಈ ಜಗತ್ತನ್ನು ಸತ್ಯ ಅಂತ ಇಟ್ಕೊಂಡಿದ್ದೀವಿ, ಇದರಿಂದಲೇ ನಾವು ಸುಖವಾಗಿ ಶಾಂತಿಯಾಗಿರ್ಬೋದು ಅಂತ. ಈಗ ಈ ಥರ ನಡೀತಾ ಅದು ಈಗಿನ ಕಾಲಕ್ಕಾದರೆ ಇದು. ಆದರೆ ಎಷ್ಟು ಮಾತ್ರ ಸತ್ಯ ಅಪ್ಪ
ಅಂತ ನೋಡಿದ್ರೆ ವ್ಯವಹಾರಿಕವಾಗಿ ನೋಡಿಕೊಂಡ್ರೆ ಸಾಕು. ಒಂದು ಸಲ ಇದ್ದಾಗ ಇನ್ನೊಂದು ಸಲ ಇರೋಲ್ಲ. ಪರವಾಗಿಲ್ಲಪ್ಪ ಇವರೇನೋ ನಗುತ್ತಾ ಮಾತಾಡ್ತಿದ್ದಾರೆ ಅಂತ ನಾವು ಶುರು ಮಾಡಿದ್ರೆ ಬಂತು ರಾಮಾಯಣ. ಅರೆ 5 ನಿಮಿಷಕ್ಕೆ ಮುಂಚೆ ಅಷ್ಟು ಚೆನ್ನಾಗಿದ್ರು, ಇವಾಗ ಏನಾಯಿತು? ಸತ್ಯ ಅಲ್ಲ. ಪಾರ್ಕಲ್ಲಿ ಕೂತ್ಕೊಂಡು ಕೈ ಹಿಡ್ಕೊಂಡು ಇದೇನೋ ಮಾತಾಡ್ತಿರ್ತಾರೆ, ನಮ್ಮ ಕೈ ಬಿಡ್ಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. 5 ನಿಮಿಷ ಹೋದ ಅವರೇ ಬಿಟ್ಬಿಡ್ತಾರೆ. ಇವಾಗ ಯಾವ ಸತ್ಯ? ಈ ವ್ಯವಹಾರ ನೋಡ್ಕೊಂಡು ಈ ಸತ್ಯವಲ್ಲ ಅನಿಸುತ್ತೆ. ಅಂದರೆ ಇನ್ನೂ ಆಳಕ್ಕೆ ಹೋದರೆ ನಿಜವಾಗ್ಲೂ ವಿಚಾರ ಮಾಡಿದ್ರೆ ಕನಸಿನಲ್ಲಿ ಯಾವ ರೀತಿ ಕಾಣ್ತಿದೆಯೋ ಅಷ್ಟು ಮಾತ್ರವೇ ಇದು, ಅದಕ್ಕಿಂತ ಜಾಸ್ತಿ ಸತ್ಯವಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆ ಜಗದಿದಂ ತದ್ಬಾಧಿತಂ ದೃಶ್ಯತಾಂ, ಬಾಧಿತವಾಗುತ್ತೆ ಜಗತ್ತು ನಾವು ವಿಚಾರ ಮಾಡಿದ್ರೆ. ಬಾಧಿತ ಅನ್ನೋ ಶಬ್ದ ಅರ್ಥ ಆಗಬೇಕಾದ್ರೆ ನಾಶ ಲಯ ಇವೆರಡು ಶಬ್ದನ ಅರ್ಥ ಮಾಡ್ಕೋಬೇಕು. ನಾಶ ಅಂದರೆ ಇವಾಗ ಇದು ಕೆಳಗಡೆ ಬಿತ್ತು ಅಂತ ಕಲ್ಪನೆ ಮಾಡಿ, ಕೆಳಗಡೆ ಹಾಕಿ ತೋರಿಸ್ಲಿಕ್ಕಾಗಲ್ಲ, ಅವ್ರದ್ದು ಇದು ಕೆಳಗಡೆ ಬಿತ್ತು ಅಂತ ಕಲ್ಪನೆ ಮಾಡಿ, ಚೂರಾಗೋಯ್ತು. ಆವಾಗ ಅಯ್ಯೋ ಹೋಯಿತು, ರೆಕಾರ್ಡರ್ ಹೋಯಿತು ಅಂತೀವಿ, ನಾಶವಾಯಿತು ಅಂತ ಅರ್ಥ ಮಾಡಿಕೊಂಡಾಗೆ ಜಗತ್ತು ಆ ರೀತಿ ನಾಶವಾಗಲ್ಲ. ಒಂದು ಲಯ, ವ್ಯವಹಾರಿಕವಾಗಿ ನಿದ್ದೆಯಿಂದ ಏನಾಗಿತ್ತು ಪ್ರಪಂಚ ಅಂದರೆ ಲಯವಾಗಿತ್ತು. ಅದ ಈಗ ಎಚ್ಚರಕ್ಕೆ ಬಂದಾಗ ನೀವೇನು ಹೇಳೋದು ಬೇಡ, ಬಟ್ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟಿದೆ ಏನು ಅಂತೆಲ್ಲ ಗೊತ್ತಿದೆ. ಅದ ನಿದ್ದೆ ಮಾಡಿಬಿಡ್ತೀರ, ನಿದ್ದೆ ಮಾಡಿದಾಗ ಏನು ಜ್ಞಾಪಕ ಇಲ್ಲ, ಮತ್ತೆ ಎಚ್ಚರಕ್ಕೆ ಬಂದರೆ ತಿರುಗಿ ಜ್ಞಾಪಕ ಬರುತ್ತಲ್ಲೋ. ನಿದ್ದೆ ಮಾಡಿದ್ರೆ ಎಲ್ಲೆಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ ಮರ್ತೋಗ್ಬಿಡುತ್ತೆ ಅಂದರೆ ಯಾರು ನಿದ್ದೆಗೆ ಹೋಗೋದೇ ಇಲ್ಲ. ನಿದ್ದೆ ಬರ್ದಿರೋಕ್ಕೆ ಔಷಧಿ ತಗೊಳ್ತಾರೆ. ಎದ್ದ ಮೇಲೆ ಅದೇ ರೀತಿ ಜ್ಞಾಪಕ ಬರುತ್ತೆ. ನಿದ್ದೆನಲ್ಲಿ ಲೈವಾಗಿತ್ತು ಅಂತಾರೆ. ಸೊ ಜ್ಞಾನಿಗೆ ಇದೆಲ್ಲ ತಿಳ್ಕೊಂಡವ್ರಿಗೆ ಆ ರೀತಿ ಜಗತ್ತು ಲೈವಾಗುತ್ತೋ ಅಂದರೆ ಅಲ್ಲ. ಮತ್ತು ಬಾಧಿತವಾಗುತ್ತೆ. ಏನಪ್ಪ ಬಾಧಿತ ಅಂದರೆ ನಾಶವಾಗೋಲ್ಲ, ಕಾಣ್ದಿರೋ ಹೋಗಲ್ಲ. ಆದರೆ ಬಾಧಿತ ಅಂದರೆ ನೋಡಿ, ಒಬ್ಬ ಪಂಡಿತರು ಈ ಥರ ಪ್ರವಚನಕ್ಕೆ ಹೋಗಬೇಕಾದ್ರೆ ವಯಸ್ಸಾಗಿತ್ತು, ಒಬ್ಬ ಹುಡುಗನ ಜೊತೆಗೆ ಕರ್ಕೊಂಬರೋರು. ಯಾಕೆಂದರೆ ಕತ್ಲಾಗ್ಬಿಟ್ರೆ ಮತ್ತೆ ಮನೆಗೆ ಹೋಗೋದು ಕಷ್ಟ, ಇವನ ಜೊತೆಗಿದ್ದರೆ ಹಾಗೆ ಹೋಗ್ಬೋದು ಅಂತ ಕರ್ಕೊಂಬರೋರು. ಮತ್ತು ದೊಡ್ಡವ್ರು ಕೂಡೋದೇ ಕಷ್ಟ ಪ್ರವಚನದಲ್ಲಿ, ಇನ್ನು ಮಕ್ಕಳಲ್ಲಿ ಕೊಡ್ತಾರೆ. ಅದಕ್ಕೆ ಅವ್ನಿಗೇನು ಮಾಡೋರು, ₹1 ₹2 ಕೊಟ್ಬಿಟ್ಟು ಹೋಗಿ ಏನೋ ತಿನ್ಕೊಂಡು ಬಾ ನೀನು, ಪ್ರವಚನ ಮುಗಿಯೋ ಅಷ್ಟೊತ್ತು ಬಂದ್ಬಿಡು, ಮನೆಗೆ ಹೋಗೋಣ ಅಂತ ಕಳಿಸ್ಕೊಡೋರು. ಅವನೊಂದು ದಿವಸ ಹೋದ, ಮತ್ತು ವಾಪಸ್ ಬಂದರೆ ಅವನ ಎದೆ ಮೇಲೆ ಚೇಳಿದೆ. ಇವರು ಪಂಡಿತರಿಗೆ ಗಾಬರಿ ಆಗ್ಬಿಡ್ತು. ಚೇಳಿದ್ಯೋ ನೀನು, ನಿನ್ನದನ್ನು ಕುಟುಕಿದ್ರೆ ನಾನು ನಿನ್ನ ಹೊತ್ಕೊಂಡು ಹೋಗ್ಬೇಕು, ನಾನೆಲ್ಲ ಹೊತ್ಕೊಂಡು ಹೋಗಲಿ, ತೆಗಿಯೋದು ಚೇಳು ಅಂದರು. ಭಗವದ್ಗೀತೆ ಪುಸ್ತಕ ತೊಗೊಂಡು ಹೀಗನ್ನಕ್ಕೆ ಹೋದರೆ ಅವನು ಹಿಂದಕ್ಕೆ ಹೋಗಿ ನಾನೇನು ಮಾಡಲ್ಲ ಚೇಳು ಅಂತ. ಅಯ್ಯೋ ಪ್ರಾರಬ್ಧವೇ, ಅದ್ರ ಮೇಲೆ ಯಾಕೆ ಕೈ ಇಡ್ತೀಯೋ, ನೀನು ಕುಟ್ಕೋದ್ರೆ ಮತ್ತೆ ನಾನು ಹೊತ್ಕೊಂಡು ಹೋಗ್ಬೇಕು, ನಾನು ಏನು ಮಾಡಲ್ಲ ಅಂತಾನೆ. ಅಯ್ಯೋ ಪ್ರಾರಬ್ಧನೇ ಅಂತ ಅವನು ಹತ್ತು ಕೆಳ್ಕೊಂಡು ಆ ಚೇಳು ತೆಗೆದ್ರೆ ಪ್ಲಾಸ್ಟಿಕ್ ಚೇಳು, ಪ್ಲಾಸ್ಟಿಕ್ ಚೇಳು. ಇವಾಗ ಅಲ್ಲಿ ಚೇಳು ಇದೆಯೋ, ಚೇಳಿನ ಆಕಾರ ಇದೆ, ಹೌದಲ್ಲ? ಮತ್ತೆ ಅದಕ್ಕೆ ಚೇಳು ಅನ್ನೋ ಶಬ್ದನೇ ಉಪಯೋಗಿಸ್ತಾರೆ. ಈ ಚೇಳು ಯಾಕೆ ಕೊಂಡ್ಕೊಂಡು ದರಿದ್ರ, ನಮ್ಮ ಸ್ಕೂಲಲ್ಲಿ ಎಲ್ಲ ಹುಡುಗರು ಚೇಳು ಕೊಂಡ್ಕೊಂಡಿದ್ರು, ಅದಕ್ಕೆ ನಾನು ಕೊಂಡ್ಕೊಂಡೆ ಅಂತ. ಅಂದರೆ ಪ್ಲಾಸ್ಟಿಕ್ ಅಂತ ಅರ್ಥ ಆಗ್ಲಿಕ್ಕೆ ಮುಂಚೆ ಚೇಳು ಸತ್ಯವಾಗಿತ್ತು, ಹೌದಲ್ಲ? ಇವಾಗ ಅದು ವಸ್ತುಸ್ಥಿತಿ ಪ್ಲಾಸ್ಟಿಕ್ ಅಂತ ಅರ್ಥ ಆದಮೇಲೆ ಇವಾಗ ಚೇಳು ಅನ್ನೋ ಆಕಾರ ಇದ್ರೂ, ಚೇಳು ಅನ್ನೋ ಶಬ್ದ ಉಪಯೋಗಿಸಿದ್ರು ಅಲ್ಲಿದೆಯೋ ಚೇಳು. ಈ ಚೇಳು ಯಾಕೆ ಕೊಂಡ್ಕೊಂಡು ಅಂತ ಪ್ರಶ್ನೆ ಹಾಕಿದ್ರೆ ಗೊತ್ತಾದ ಮೇಲೆ ಏನು ಅರ್ಥ ಅಲ್ಲಿ? ಪ್ಲಾಸ್ಟಿಕ್ಕೆ, ಹೌದಲ್ಲ? ಅದೇ ರೀತಿ ನಾವು ಹುಟ್ಟಿದ ಮೇಲೆ ಈ ಪ್ರಪಂಚನ ಏನು ವಿವೇಕ ಮಾಡಲಿಲ್ಲ, ಏನು ವಿವೇಕನೂ ಮಾಡೋಕ್ಕೋಗಲಿಲ್ಲ, ಹೌದಾ? ಸತ್ಯ ಅಂದ್ಕೊಂಡ್ಬಿಟ್ವಿ, ಯಾವ ರೀತಿ ಕಾಣ್ತೋ ಅದೇ ಸತ್ಯ ಅಂದ್ಕೊಂಡ್ವಿ. ಆದರೆ ವಿಚಾರ ಮಾಡ್ತಾ ಹೋದರೆ ಆ ಪರಮಾತ್ಮ ಸ್ವರೂಪೇ ಇದೆಲ್ಲನೂ. ಅಂದರೆ ಆ ಕನಸಿನಲ್ಲಿ ಯಾವ ರೀತಿ ಕನಸು ಕಾಣಿಸ್ತು, ನಿದ್ದೆ ಅಂತ ಯಾವುದಕ್ಕೆ ಹೇಳಿದ್ವೋ ಅದೇ ಅಷ್ಟಾಗಿ ಕಾಣಿಸ್ಕೊಳ್ತು.
ಅದು ಬಿಟ್ಟುಬಿಟ್ರೆ ಸ್ವತಂತ್ರವಾಗಿ ಯಾವುದೂ ಇಲ್ಲ. ಅದೇ ರೀತಿ ಈ ಅವಸ್ಥೆನಲ್ಲೂ ನಾನೇ ಇದೆಲ್ಲವೂ, ನಾನೇ ಇದೆಲ್ಲ ಅಂದಾಗ ಬೇರೆ ಬೇರೆಯಾಗಿ ಕಾಣ್ತಾ ಇದ್ರೂ ನಾನೇ ಈ ಸ್ವರೂಪ. ಇದು ಜಗತ್ತು ಬಾಧಿತವಾಗುತ್ತೆ ಅಂತ ಕಾಣುತ್ತೆ. ಆದರೆ ಈಗ ಜ್ಞಾನಿಯಾಗಿರೋನು ಬಾಗಿಲಲ್ಲೇ ಓಡಾಡ್ತಾನೆ, ಕಿಟಕಿನಲ್ಲಿ ಓಡಾಡೋಲ್ಲ. ಹೌದಾ? ಕಿಟಕಿ ಬಾಗಿಲೆಲ್ಲ ಕಾಣುತ್ತೆ. ಆದರೆ ಆ ಜ್ಞಾನಿಗೇನಿದೆ, ಇದೆಲ್ಲನೂ ಪರಮಾತ್ಮ ಸ್ವರೂಪವೇ. ಪರಮಾತ್ಮ ಸ್ವರೂಪ ಅಂದ್ಬಿಟ್ಟು ಯಾವುದು ಸ್ವತಂತ್ರವಾಗಿಲ್ಲ. ಆ ಪರಮಾತ್ಮ ಸ್ವರೂಪ ನಾನೇ ಅನ್ನತಕ್ಕಂಥ ದೃಷ್ಟಿನಲ್ಲಿ ಜಗತ್ತನ್ನತಕ್ಕಂಥದ್ದು ನಾಮರೂಪಾತ್ಮ ಕಾಣ್ತಿರುತ್ತೆ. ನಿಜವಲ್ಲ ಆ ರೀತಿ ಇಲ್ಲ, ಪರಮಾತ್ಮ ಸ್ವರೂಪನೇ ಇದು ಅನ್ನೋ ದೃಷ್ಟಿ ಬರುತ್ತದು. ಜಗದಿದಂ ತದ್ಭಾವಿತಂ ದೃಶ್ಯತಾಂ ಪ್ರಾಕ್. ಇನ್ನೇನಪ್ಪ, ಅದು ಶರೀರ ಇರುತ್ತೆ. ಪ್ರಾಕ್ ಕರ್ಮ ಪ್ರವಿಲಾಪ್ಯತಾಂ. ಶರೀರ ಪ್ರಾರಬ್ಧ ಏನಿದೆ ಇದು ಅಜ್ಞಾನಿ ದೃಷ್ಟಿಯಿಂದ ಹೇಳೋದು. ಜ್ಞಾನಿ ದೃಷ್ಟಿನಲ್ಲಿ ಶರೀರನೂ ಇಲ್ಲ. ಅಜ್ಞಾನಿಯಾಗಿ ಮತ್ತು ಒದ್ದಾಡ್ತಾರಲ್ಲ ಅವರನ್ನು ಅಂದರೆ ಪ್ರಾರಬ್ಧ. ಸೊ ಪ್ರಾರಬ್ಧ ಏನಿದೆಯೋ ಅದು ಅನುಭವಿಸ್ಬೋಣ. ಅವರೊಬ್ಬ ಸೂಫಿ ಸಂತನಿಗೆ ಮೈಯೆಲ್ಲ ಕಿವು ರಕ್ತ ಸೋರ್ತಾ ಇದೆ, ಹುಳ ಬಿದ್ದಿದೆ. ಅಂದರೆ ಎಂಥ ಮಹಾನುಭಾವರು. ಹಾಗಿದ್ರೂ ಆ ಹುಳುಗಳನ್ನೆಲ್ಲ ತೆಗೆದು ಶರೀರದ ಮೇಲೆ ಹಾಕ್ಕೊಳ್ತಾರೆ. ಕೆಳಗಡೆ ಬಿದ್ದು ಹೋದರೆ ತೆಗೆದು ಶರೀರದ ಮೇಲೆ ಹಾಕ್ಕೊಳ್ತಾರೆ. ಜನ ಹೇಳ್ತಾರೆ, ಏನು ನಿಮ್ಮ ಕೆಲಸ, ಔಷಧಿ ತೊಗೊಳ್ಳಿ, ಅದೆಲ್ಲ ಶುದ್ಧಿ ಮಾಡ್ಕೊಳ್ಳಿ, ಆ ಹುಳುಗಳನ್ನೆಲ್ಲ ತೆಗೆದು ಬಿಡ್ತೀವಿ ನಾವು, ಇಲ್ಲ ನೀವೇ ತೆಗೆದು ಹಾಕ್ಕೊಳ್ಳಿ. ಅಂದರೆ ನೋಡಪ್ಪ, ಈ ಶರೀರನ ಆ ಹುಳುಗಳಿಗೆ ಆಹಾರ ಅಂತ ಪರಮಾತ್ಮ ನಿಶ್ಚಯ ಮಾಡ್ಯಾನ. ನಾನು ತೆಗೆದುಹಾಕ್ಲಿಕ್ಕೆ ನಾನು ಯಾರು, ತಿನ್ಕೊಳ್ಳಿ ಬಿಡು. ಅಂದರೆ ಜ್ಞಾನಿ ಇದನ್ನು ಅರ್ಥ ಮಾಡ್ಕೊಂಡು ನಾವು ಶರೀರದಿಂದ ನಾವೇನು ನೋವು ತಿನ್ನಲ್ಲ. ಯಾಕೆ ನಡಿಬೇಕು ಆಗ ನಡೆಯುತ್ತೆ ಶರೀರದಿಂದ. ಅದೇ ಹೇಳಿದ್ನಲ್ಲ, ಅಲೆಕ್ಸಾಂಡರು ನಮ್ಮ ದೇಶಕ್ಕೆ ಬಂದು ಅದ್ಯಾರು ಸನ್ಯಾಸಿನ ಕರ್ಕೊಂಡು ಹೋಗ್ಬೇಕು ಅಂತ ಅವರು, ಇಲ್ಲಪ್ಪ ಬರಲ್ಲ ನಾನು ಅಂದರು. ಬರದೇ ಎಳ್ಕೊಂಡು ಹೋಗ್ತೀನಿ. ಎಳ್ಕೊಂಡೋಗಿ ಯಾವುದನ್ನು ಎಳ್ಕೊಂಡು ಹೋಗ್ತೀವಿ ಅದು ನಾನಲ್ಲ ಅಂತ ಯಾವತ್ತೂ ತೀರ್ಮಾನ ಮಾಡಿದ್ದೀನಿ. ಎಳ್ಕೊಂಡೋಗಿ ಯಾವುದನ್ನು ಎಳ್ಕೊಂಡು ಹೋಗ್ತಾನೆ, ಶರೀರನ ಎಳ್ಕೊಂಡು ಹೋಗ್ತಾನೆ. ನಾನು ಅಲ್ಲ ಅಂತ ಯಾವತ್ತೂ ತೀರ್ಮಾನ ಮಾಡಿದ್ದೀನಿ. ಕತ್ತಿ ತೆಗಿತಾನೆ, ಬರ್ದಿರೋದು ನಿನ್ನ ಕುತ್ತಿಗೆ ಕೆಳಗಡೆ ಬಿದ್ದೋಗುತ್ತೆ. ಯಾವ ಕುತ್ತಿಗೆ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತೀಯೋ, ಯಾವ ಕುತ್ತಿಗೆ ಕೆಳಗಡೆ ಬೀಳೋದು ನೀನು ನೋಡ್ತೀಯೋ ಅದು ನಾನು ನೋಡ್ತಿರ್ತೀನಿ. ನನ್ನ ತನಕ ಬರಲ್ಲ ನಿನ್ನ ಕತ್ತಿ. ನಿಜ, ನಮ್ಗೆ ಯಾರಿಗೂ ಸಾವಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅಯ್ಯೋ ಹೋಗ್ತೀನೋ ಅಂತ. ಯಾರಿಗೂ ಸಾವಿಲ್ಲ. ಯಾಕೆ? ಆ ಯಮಧರ್ಮರಾಯ ಈ ಶರೀರನ ತೊಗೊಂಡು ಹೋಗ್ತಾನೆ ಹೊರತು, ಈಗ ಮಾರ್ಕಂಡೇಯನ ಸಿನಿಮಾದಲ್ಲಾಗಲಿ ಅಥವಾ ಮಾರ್ಕಂಡೇಯನ ದೇವಸ್ಥಾನ ಎಲ್ಲನೂ ಇದ್ದರೆ ಏನು ಮಾಡಿರ್ತಾರೆ, ಆ ಶಿವಲಿಂಗನ ಈಗ ಅಪ್ಕೊಳ್ಳೋದು. ಅಪ್ಕೊಂಬಿಟ್ರೆ ಪ್ರಾಣ ಹೋಗಲ್ಲ ಅಂತ. ಒಂದು ವೇಳೆ ನೀವು ನಿಜವಾಗ್ಲೂ ಶಿವಲಿಂಗನ ಹಾಗೆ ಅಪ್ಕೊಂಬಿಟ್ರೆ ಪ್ರಾಣ ಹೋಗಲ್ಲ ಅನ್ನೋದೇ ಆದರೆ ಈ ಈಶ್ವರ ದೇವಸ್ಥಾನ ಖಾಲಿ ಇರುತ್ತಾ? ಮನೆಗೆ ತಿನ್ಬಿಡೋದು, ಅಲ್ಲಿ ಹೋಗಿ ಅಪ್ಕೊಂಡು ಕೂತಿರೋದು. ಯಾಕೆ? ಪ್ರಾಣ ಹೋಗಲ್ಲ ಅಂತ. ಆ ರೀತಿಯಲ್ಲ. ಮತ್ತು ಏನಪ್ಪ ಅದ್ರ ಅಭಿಪ್ರಾಯ? ಅಹಂಕಾರ ಅನ್ನತಕ್ಕಂಥದ್ರಿಂದ ನಾವು ಈಶ್ವರದಿಂದ ಬೇರೆ ಆಗಿದ್ದೀವಿ. ಈ ಅಹಂಕಾರ ಅನ್ನತಕ್ಕ ನಾನು ಇಂಥವನು ಅನ್ನತಕ್ಕಂಥ ಅಭಿಮಾನ, ಇದು ವ್ಯವಹಾರಕ್ಕೆ ಮಾತ್ರವೇ ಬೇಕು ಹೊರತು ಅದು ನಮ್ಮ ಸ್ವರೂಪ ಅಲ್ಲ. ನಾನು ಹೇಳಿದ್ನಲ್ಲ, ನಾನು ಇಂಥವನು ಅನ್ನೋದು ಒಬ್ಬೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಬದಲಾವಣೆ ಆಗುತ್ತೆ. ಹೌದಲ್ಲ? ನಮ್ಮ ನಿಜ ಸ್ಥಿತಿ ಅಲ್ಲ ಅದು. ಬದಲಾವಣೆ ಆಗದಿರೋದು ಯಾವುದು? ಆ ನಿದ್ದೆಯಲ್ಲಿ ಯಾವುದು ಅಂತ ಹೇಳ್ತೀವೋ ಅದು ಈಗಲೂ ಬದಲಾವಣೆ ಆಗದಿರೋ ಇದೆ. ಹೌದಾ? ಈ ಅಹಂಕಾರ ಹೋಗ್ಬಿಟ್ರೆ ಅದೇ ಈಶ್ವರ ಸ್ವರೂಪ. ಅದು ಆ ಮಾರ್ಕಾಂಡೇಯನ ಒಂದು ಸಂಕೇತ. ಒಂದು ವೇಳೆ ದೇವಸ್ಥಾನದಲ್ಲಿ ಹೋಗಿ ಅಪ್ಕೊಂಡ್ಬಿಟ್ರೆ ಅಂದರೆ, ಈಶ್ವರನ ದೇವಸ್ಥಾನ ಖಾಲಿ ಇರೋದು ಇಲ್ಲ, ಮತ್ತು ಬೇರೆ ಯಾವ ದೇವಸ್ಥಾನ ಕಟ್ಟಲ್ಲ, ಬರೀ ಅದೇ ದೇವಸ್ಥಾನ ಕಟ್ತಾರೆ. ಮತ್ತು ಅದಕ್ಕೆ ಚಾರ್ಜ್ ಮಾಡ್ತಾರೆ 2,000 3,000. ಅರ್ಧ ಗಂಟೆ ಅಪ್ಕೊಂಡು ಕೂತಿದ್ರು ಇಷ್ಟು, ದಿವಸವೆಲ್ಲ ಅಪ್ಕೊಂಡು ಕೂತಿದ್ರು ಇಷ್ಟು ಕೊಡ್ತಾರೆ. ಯಾಕೆಂದರೆ ಪ್ರಾಣ ಹೋಗಲ್ಬೇಕು. ಆ ರೀತಿ ಸಾಧ್ಯವಿಲ್ಲ. ಆ ಅಹಂಕಾರ ತೆಗೆದು ಹಾಕ್ಕೊಂಡ್ರೆ ಪ್ರಾರಬ್ಧ ಏನಿದೆಯೋ ಅದು ಶರೀರ ನಡೆಯುತ್ತೆ. ಪ್ರಾಕ್ ಕರ್ಮ ಪ್ರವಿಲಾಪ್ತ ಚಿತಿಬಲಾತ್ಮಾಪಿತ್ತರ ವಿಶೇಷತ ಪ್ರಾರಬ್ಧಂ ತ್ಯಜ ಬುದ್ಧತ. ಪ್ರಾರಬ್ಧನ ಅನುಭವಿಸ್ಬಿಡು. ಅತಃ ಪರಮಾತ್ಮನಾಸ್ತಿ ಯಥಾ
ಆ ಪರಬ್ರಹ್ಮ ಸ್ವರೂಪದಲ್ಲಿ ನಿಲ್ಲು ಅಂತ ಹೇಳ್ತಾರೆ. ಸೊ ಈ ಚುಕ್ಕೆ ಕೇಳಿದ್ದೀರ, ನಾನು ಹೇಳಿದ್ನಲ್ಲ, ಬದಲಾವಣೆ ಆಗಬೇಕು. ಪ್ರವಚನ, ಗುರುಗಳ ಸಾನ್ನಿಧ್ಯ, ದೇವಸ್ಥಾನ, ತೀರ್ಥ ಸ್ಥಳಗಳು, ಯಾತ್ರೆ, ಇವೆಲ್ಲ ಮನುಷ್ಯ ಪರಿವರ್ತನೆ ಆಗತಕ್ಕಂಥ ಮಾರ್ಗಗಳು. ನಾವೇನು ಮಾಡಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋದು ಅಷ್ಟೇ. ಹೋಗ್ಲಿಕ್ಕೆ ಮುಂಚೆ ಹೇಗಿದ್ವೋ ಬರಬೇಕಾದ್ರೆ ಇನ್ನೂ ಆಸೆಗಳೆಲ್ಲ ಬೆಳೆಸ್ಕೊಂಬರ್ತೀವಿ. ನಾನು ಅದನ್ನು ಪ್ರಾರ್ಥನೆ ಮಾಡಿದೆ, ಇದನ್ನು ಪ್ರಾರ್ಥನೆ ಮಾಡಿದೆ ದೇವ್ರ ಹತ್ರ ಅಂತ. ಪರಿವರ್ತನೆ ಆಗಬೇಕು ಅಂದಾಗ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಏನು ಬೇಕಾಗಿತ್ತು ಇಲ್ಲ ಆಫ್ ಮಾಡ್ತೀನಿ, ಫ್ಯಾನ್ ಆಫ್ ಮಾಡಿ. ಬೇಕಾ ಆಫ್ ಮಾಡಿ ಮತ್ತೆ ಆಯಿತು. ಪರಿವರ್ತನೆ ಆಗತಕ್ಕಂಥ ಸ್ಥಳಗಳು ಯಾವುದು? ಗುರು ಸಾನ್ನಿಧ್ಯ, ಪ್ರವಚನ, ದೇವಸ್ಥಾನ, ತೀರ್ಥ ಸ್ಥಳಗಳು. ತೀರ್ಥ ಅಂದ್ರೇನೇನು? ತಾರೈತಿ ತೀರ್ಥ ಅಂತಾರೆ. ಯಾವುದು ನಮ್ಮ ಬಂಧನದಿಂದ ದಾಟಿಸುತ್ತೋ ಅದು ತೀರ್ಥ. ಅಂದಾಗ ನಾವು ಬದಲಾವಣೆ ಆಗಬೇಕು. ಬದಲಾವಣೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ನಾನು ಹೇಳ್ತಲೇ ಇದ್ದೀನಿ, ಹೇಳೋರ್ನೊಬ್ರು ನೋಡಿಲ್ಲ, ಇನ್ನು ಏನು ಹೇಳ್ತಾರೆ, ಅಯ್ಯೋ ಅವ್ರು ಹೇಳ್ತಾರೆ ಬಿಡು, ಅವ್ರಿಗೆ ಅಭ್ಯಾಸ ಆಗುತ್ತೆ, ಅವ್ರು ನಿದ್ದೆ ಬರೋಲ್ಲ, ಹೇಳ್ತಾರೆ ಅಂತಾರೆ ಅಷ್ಟೇ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, ಶೌಚಕ್ರಿಯೆ ಮುಗಿಸಿ ಸ್ನಾನ ಮಾಡಿ ಇಷ್ಟ ದೇವತಾ ಜಪ ಮಾಡಬೇಕು. ನಾನು ಮೊನ್ನೆ ಯಾವುದೋ ಒಂದು ವಾಕ್ಯ ನೋಡಿದೆ, ಯಾರೋ ಒಬ್ಬ ಫಾರಿನರ್, ಒಬ್ಬ ಲೇಡಿ ಆಕೆ ಹೇಳಿದ್ದಾಳೆ, ಆನಂದವನ್ನು ಕಾಣಬೇಕು ಅಂದರೆ ಸಮಾಧಾನವಾದಂಥ ಮನಸ್ಸಿನಿಂದಲೇ ಹೊರತು ಆಂದೋಲನ ಮನಸ್ಸಿನಿಂದ ಸಾಧ್ಯವಿಲ್ಲ ಅಂತ. ಆ ಸಮಾಧಾನ ಅಂತ ಮನಸ್ಸು ಬರಬೇಕಾದ್ರೆ ಸಾಧನೆ ಇದ್ರೇ. ಯಾವ ಸಾಧನೆಯೂ ಬೇಡ ಅಂತ ಈಗಿನ ಕಾಲಕ್ಕೆ ಬರೀ ನಾನು ಬ್ರಹ್ಮ ಅಂತ ಅಂದ್ಕೊಳ್ಳೋದು ಬ್ರಹ್ಮ ಅಲ್ಲ. ನಿಜವಾಗ್ಲೂ ನಾನು ಬ್ರಹ್ಮ ಅಂತ ಅರ್ಥವಾದರೆ ಹೇಳ್ಕೊಳ್ಳಿಕ್ಕೂ ಆಗೋಲ್ಲ. ಇವಾಗ ನಿದ್ದೆ ಮಾಡ್ತಿರೋರಿಗೆ ಚೆನ್ನಾಗಿ ನಿದ್ದೆ ಬಂದಿದೆ ಅಂತ ಇಟ್ಕೊಳ್ಳಿ, ನಿದ್ದೆ ಬಂತೆ ಅಂದರೆ ಅವ್ರು ಮಾತಾಡೋಕ್ಕಾಗುತ್ತೋ? ಒಂದು ವೇಳೆ ಮಾತಾಡೋದು ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಆಶ್ರಮದಲ್ಲಿ, ಆಂಧ್ರದಲ್ಲಿ ಒಂದು ಆಶ್ರಮದಲ್ಲಿ ಹೋಗಿದ್ವಿ. ದೇವರಾಯ ಕುಲಕರ್ಣಿ ಅನ್ನೋರೊಬ್ಬರು ಪ್ರವಚನ ಮಾಡಿದ್ರು. ಅಲ್ಲಿದ್ದ ಸ್ವಾಮಿಗಳಿಗೆ ಅದೇನು ಅರ್ಥ ಆಗೋದೋ ಬಿಡೋದೋ, ಬಟ್ ಅದು ಜನರ ತಲೆ ಕೆಡ್ಸೋರು, ಅವರು ಕೇಳೋರ ಥರ ಎಲ್ಲ ಕೆಡ್ಸೋರು. ಪ್ರವಚನ ಆದಮೇಲೆ ಏನಮ್ಮ ನಿಂಗೆ ಅರ್ಥ ಆಯ್ತು, ಸ್ವಾಮಿಗಳು ಹೇಳಿದ್ದು ನಿಂಗೆ ಅರ್ಥ ಆಯ್ತು, ನಿಂಗೆ ಅರ್ಥ ಆಯ್ತು, ನಿಂಗೆ ಅರ್ಥ ಆಯ್ತು ಅಂತ ಕೇಳಿ ಏನು ತಲೆ ಕೆಡ್ಸೋರು. ಒಂದು ಸಲ ಏನು ಬ್ರಹ್ಮಚಾರಿಗಾರು మీకు అర్థమైందే ಅಂದರು. ಈ ಪ್ರಶ್ನೆಗೆ ಸಮಾಧಾನ చెప్పేది ಕಷ್ಟమంది. ನಾನು ಈ ಪ್ರಶ್ನೆಗೂ ಸಮಾಧಾನ ಹೇಳೋದು ಕಷ್ಟ. ಯಾಕೆ ನನ್ನ ಪ್ರಶ್ನೆ ಸರಿ ಇಲ್ವಾ? ತೆಲುಗಿನಲ್ಲಿ ಮಾತಾಡ್ತಿದ್ವಿ, ನನ್ನ ಪ್ರಶ್ನೆ ಸರಿ ಇಲ್ವಾ ಅಂದರು. ನಿಮ್ಮ ಪ್ರಶ್ನೆ ಸರಿ ಇದೆ, ಆದರೆ ಆ ಪ್ರಶ್ನೆಗೆ ಆನ್ಸರ್ ಮಾಡೋದು ಕಷ್ಟ ಅಂದರು. ಯಾಕೆ? ಇವಾಗ ನಿದ್ದೆ ಬಂತೆ ಅಂತಾರೆ, ನಿದ್ದೆ ಬಂದಿದ್ದರೆ ಆನ್ಸರ್ ಮಾಡೋಕ್ಕಾಗೋಲ್ಲ. ನಿದ್ದೆ ಬರ್ದಿರ ಇದ್ದರೆ ಆನ್ಸರ್ ಮಾಡಿದ್ರೆ ಏನರ್ಥ? ಇವಾಗ ಮಲಗಿದ್ದಾರೆ, ನಿದ್ದೆ ಬಂತೆ ಅಂತೀವಿ, ನಿದ್ದೆ ಬಂದಿದ್ದರೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕೆ? ನಿದ್ದೆ ಮಾಡ್ತಾರೆ, ಕೇಳಿಸ್ತಿಲ್ಲ, ಹೌದಾ? ಒಂದು ವೇಳೆ ಆನ್ಸರ್ ಮಾಡೋದು ಅಂತ ಇಟ್ಕೊಳ್ಳಿ, ಇಲ್ಲ ನಿದ್ದೆ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಲೇ ಅರ್ಥ. ಇಲ್ಲ ನಿದ್ದೆ ಬಂದಿದೆ ಅಂದರು, ಅವಾಗೇನರ್ಥ? ಏನರ್ಥ ಅವಾಗ? ನಿದ್ದೆ ಮಾಡೋಕ್ಕೆ ಮಲಗಿದ್ದಾರೆ, ನಿದ್ದೆ ಬಂದಿದೆಯೇ ಅಂದರೆ ಚೆನ್ನಾಗಿ ನಿದ್ದೆ ಬಂದಿದೆ ಅಂತಾರೆ. ಹಾಗಂದ್ರೆ ಏನರ್ಥ? ಬಂದಿಲ್ಲ. ಅದೇ ರೀತಿ ಜ್ಞಾನಿಯಾಗಿರೋನಿಗೆ ನಿಂಗೆ ಜ್ಞಾನ ಆಗಿದೆಯೇ ಅಂದರೆ ಏನು ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಹೇಳಿದೆ ಅವ್ರಿಗೆ ಅರ್ಥಮಯಿಂದ ಅಂತ ನೀವು ಅಂತಿದ್ದೀರಾ, ಆನ್ಸರ್ ಮಾಡಿದ್ರು ಅರ್ಥ ಆಗಿಲ್ಲ ಅಂತಲೇ, ಮಾಡದಿದ್ರು ಅರ್ಥ ಆಗಿಲ್ಲ ಅಂತಲೇ ಅಭಿಪ್ರಾಯ ಬರುತ್ತೆ. ಅರ್ಥ ಆಗಿರೋನು ಏನು ಹೇಳಲಿಕ್ಕಾಗಲ್ಲ ಅಂದೆ. ನಿಮ್ಮಲ್ಲಿ ಅಡುಗಿಂದೇ ತಪ್ಪು ಅಂತ ಸುಮ್ಮನೆ ಆಗ್ಬಿಟ್ರು.
ಯಾಕೆಂದರೆ ನಾನು ಬ್ರಹ್ಮಸ್ವರೂಪ ಅನ್ನತಕ್ಕಂಥ ದೃಷ್ಟಿ ನಿಂತರೆ ಆ ಸಮಯಕ್ಕೆ ನಾನು ಅನ್ನೋದೇ ಬಿದ್ದೋಗುತ್ತೆ, ನನಗೆ ಅರ್ಥವಾಗಿದೆ ಅನ್ನೋನು ಇರಲ್ಲ. ಸೊ ಆ ರೀತಿ ಅಲ್ಲಿನ ತನಕ ನಾವು ಹೋಗಲಿಕ್ಕೆ ದಿನನಿತ್ಯ ಸಾಧನಾ ಭಾಗ ಬೇಕು. ಸಾಧನೆ ಮಾಡಬೇಕಾದ್ರೆ ಸ್ವಾಮಿ ಮುಹೂರ್ತದಲ್ಲೆದ್ದು ಮೊಟ್ಟ ಮೊದಲು ಆವರಣ ಶುದ್ಧ ಇದಲ್ಲ. ಆವರಣ ಎಷ್ಟು ಶುದ್ಧವಾಗಿದ್ದರೆ ಮನಸ್ಸು ಅಷ್ಟು ಶುದ್ಧವಾಗ್ಲಿಕ್ಕೆ ಸಾಧ್ಯ. ಹೊರಗಿನ ನಮಗೆ ಅಶೌಚನೆ ಕಾಣೋಲ್ಲ, ಇನ್ನು ಒಳಗಿನ ಅಶೌಚ ಎಲ್ಲಿ ಕಾಣುತ್ತೆ? ಅದಕ್ಕೆ ಆವರಣ ಶುದ್ಧಿ ಇರಬೇಕು, ನಂತರ ಶರೀರ ಶುದ್ಧಿ, ಆಮೇಲೆ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ಜಪ ಮತ್ತು ಮಾಡತಕ್ಕಂಥ ಜೀವನವನ್ನು ಪರಮಾತ್ಮ ನಿನ್ನ ಸೇವೆ, ಪರಮಾತ್ಮ ನಿನ್ನ ಸೇವೆ ಅಂತ ಮಾಡಿ ಆ ಸಮಾಧವಾದಂಥ ಮನಸ್ಸಿಂದ ಈ ರೀತಿ ಶ್ರವಣ ಮಾಡಿ ಮತ್ತು ಸದಾ ಏನೇ ಕೆಲಸ ಮಾಡ್ತಿದ್ರು ಇದೇ ಚಿಂತೆ ನಡೀತಿರ್ಬೇಕು. ಕೇಳಿದ್ದನ್ನೇ ಮನನ ಮಾಡ್ತಿರ್ಬೇಕು. ಇಲ್ಲ ಆಗಲ್ಲ ಅಂದರೆ ನಾಮಸ್ಮರಣೆ ಆದರೂ ನಡೀತಿರ್ಬೇಕು. ಇಲ್ಲ ಅದಕ್ಕೂ ಏನು ಬೇಡ, ಸುಮ್ಮನೆ ನೀವು ಮಾಡೋ ಕೆಲಸ ನೀವೇ ನೋಡ್ತಿದ್ರೆ ಸಾಕು. ಆ ಸಾಕ್ಷಿಗೆ ಉಳಿದ್ಬಿಡ್ತಿತ್ತು. ಸಾಕ್ಷಿಯಾಗಿ ಇದ್ದೀವಿ, ಬಟ್ ಅದನ್ನು ಮರೆತು ಇಲ್ಲಿಗೆ ತಾದಾತ್ಮ್ಯತೆ ಬರುತ್ತೆ. ನೀವು ಮಾಡೋ ಕೆಲಸ ನೀವೇ ನೋಡ್ತಿದ್ರೆ ತಾದಾತ್ಮ್ಯತೆಯನ್ನು ತಕ್ಕ ಬಿಡಿಸ್ಕೊಳ್ತೀವಿ. ಸೊ ಈ ರೀತಿ ಮುಂದುವರಿಸ್ಬೇಕು ಅಂತ ಇಲ್ಲಿಗೆ ಸಾಧನ ಪಂಚಕ ಮುಗೀತು. ನಿಲ್ಸಿರೋಣ. ಏನಾದರೂ ಸಂದೇಹಗಳಿದ್ದರೆ, ಯಾಕೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಕೇಳಿ ಅದಕ್ಕೆ ಸಮಾಧಾನ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಒಂದು. ಎರಡನೇದು, ಸಂದೇಹಗಳನ್ನ ಉತ್ಪತ್ತಿ ಮಾಡ್ಕೊಳ್ಳೋದು ಬೇಡ. ಸಂದೇಹ ಇದ್ದರೆ ಕೇಳಿ, ಹೊಸದಾಗಿ ಇನ್ಯಾವುದನ್ನು ಪ್ರಶ್ನೆ ಅಂತ ಅಂದ್ಕೊಳ್ಳೋದೇನು ಬೇಡ. ಇದು ಹೇಳಿದಂಥ ಸಾಧನೆಯಲ್ಲಿ ಮಾಡಲಿಕ್ಕೆ ತೊಂದರೆ ಕಾಣುತ್ತೆ ಅಂದರೆ, ಅಥವಾ ಒಂದಂಥದ್ದು ಸಿದ್ಧಾಂತ ಭಾಗದಲ್ಲಿ ಏನಾದರೂ ಸಂದೇಹಗಳು ಬರುತ್ತೆ ಅಂದರೆ ಅಂಥ ಪ್ರಶ್ನೆಗೆ ಸಮಾಧಾನ ಹೇಳೋಣ. ಏನು ಇಲ್ಲ ಅಂದರೆ ಸಂತೋಷ. ಚೆನ್ನಾಗಿ ಅರ್ಥ ಆಗಿದೆ ಹೇಳಿದ್ದು. ಪ್ರಾರಬ್ಧಂ ತುಹ್ಯ ಭುಜ್ಯತಾಂ. ಇದು ನಾಲ್ಕನೇದು ಶೀತೋಷ್ಣಾದಿ. ಶೀತೋಷ್ಣಾದಿ ವಿಶಕ್ಯತಾಂ ನ ತು ಋತಾ ವಾಕ್ಯಂ ಸಮುಚ್ಚಾರ್ಯತ. ಹೌದಾ ಸೀನಮ ವಿವಿಸ್ಯತಾಂ ಜನಕೃಪಾನ ಎಷ್ಟು ಅಂದರೆ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅನ್ನತಕ್ಕಂಥದ್ದು ಜೀವನದ ಲಕ್ಷಣ. ಹೌದಾ? ನಾವೇನು ಬಯಸ್ತೀವಿ? ಚಳಿಗಾಲದಲ್ಲಿ ಏನು ರಾಮಾಯಣ ಎಲ್ಲ ಬಟ್ಟೆಗಳು ತಣ್ಣಗಿರುತ್ತೆ, ಬಿಸಿಲು ಕಾಲನೇ ಮೇಲು ಅಂತೀವಿ. ಬಿಸಿಲು ಕಾಲದಲ್ಲಿ ಚಳಿಗಾಲ ಮೇಲೆ ಅಂತೀವಿ. ಒಂದು ವೇಳೆ ಪರಮಾತ್ಮ ನಮ್ಮನ್ನು ಕೇಳ್ದ, ನಿಮಗೆ ಬಿಸಿಲು ಬೇಕೋ ಚಳಿ ಬೇಕೋ ಅಂತ ಕೇಳಿದ್ರೆ, ಹೋಗಲಿ ಇಡೀ ಪ್ರಪಂಚದಲ್ಲಿರೋ ಜನ ಒಂದು ಅಭಿಪ್ರಾಯ ಕೊಡ್ತಾರೋ? ಪ್ರಪಂಚದಲ್ಲಿರೋ ಜನ ಬಿಟ್ಬಿಡೋಣ, ಭಾರತ ದೇಶದಲ್ಲಿ ಒಂದು ಅಭಿಪ್ರಾಯ ಕೊಡ್ತಾರೋ? ಬಿ ಜೆ ಪಿಯವರೊಂದು ಹೇಳ್ತಾರೆ, ಕಾಂಗ್ರೆಸ್ನವರೊಂದು ಹೇಳ್ತಾರೆ. ಅದಕ್ಕೆ ದೊಡ್ಡ ಗಲಾಟೆ ಆಗಿ ಆ ದೇವ್ರ ಥರನ ಕೆಡಿಸ್ಬಿಡ್ತೀವಿ. ಅದಕ್ಕೆ ದೇವ್ರು ಏನು ಮಾಡಿದ್ದಾನೆ, ಯಾವಾಗ ಚಳಿಗಾಲ ಇರಬೇಕು, ಯಾವಾಗ ಬೇಸಿಗೆ ಕಾಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಹೌದಾ? ನಾವು ಭಾಳ ಚಳಿ, ಅಯ್ಯೋ ಸೆಕೆ ತಡೆಯೋಕ್ಕಾಗಲ್ಲ, ಕೆ ಇ ಬಿನವ್ರನ್ನ ಬೈಯೋದು. ಎಷ್ಟು ಬೈದಿರ್ತಾನೆ, ಅವ್ರನ್ನ ಬದಲಾವಣೆ ಆಗ್ತಾರೇನು? ಸ್ವತಂತ್ರ ಬಂದಾಗಲಿಂದ ಹಾಗೇ ಇದ್ದಾರೆ. ಕೆ ಇ ಬಿ ಏನು ಅಂತ ಆಮೇಲೆ ಕೇಳಿ. ಒಂದಂತೂ ಕತ್ಲೆ ಇರಲಿ ಬಿಡು ಅಂತ, ಇನ್ನೊಂದು ಆಮೇಲೆ ಕೇಳಿ ಹೇಳ್ತೀನಿ. ಹೌದಾ? ಇದು ಈ ಬೇಸಿಗೆ ಕಾಲದಲ್ಲಿ ಕರೆಂಟ್ ಆಫ್ ಮಾಡ್ತಾರೆ. ಹೌದಾ? ನಾವು ಅವ್ರನ್ನ ಬೈಯೋದು, ಮನಸ್ಸು ಕೆಡಿಸ್ಕೊಡೋದು. ಏನು ರಾಮಾಯಣ, ನಮ್ಮವ್ರಿಗೆ ಹೇಳ್ತೀನಿ ಎ ಸಿ ಮಾಡಿಸ್ರಿ, UPS ತಂದಿಡ್ರಿ ಅಂತ. ಇವ್ರಿಗೇನು ತಲೆಗೆ ಹೋಗಲ್ಲ ಅಂತ ಇವ್ರನ್ನೂ ಬೈಯೋದು. ಎಲ್ಲ ಮಾಡೋದು ಏನು ಪ್ರಯೋಜನ? ಅದಕ್ಕೇನು ಮಾಡಬೇಕು? ಜೀವನ ಅಂದರೆ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಇದೆಲ್ಲ ಇರೋದೇ ಜೀವನ. ಸೊ ಯಾವಾಗ ಏನೇನು ಬರುತ್ತೋ ಅದನ್ನು ಒಪ್ಕೊಂಡು ಜೀವನ ಮಾಡು. ಯಾವಾಗ ನಾವು ಇರತಕ್ಕಂಥ ಪರಿಸ್ಥಿತಿನಲ್ಲಿ ಜೀವನ ಮಾಡಬೇಕು. ಆದರೆ ಮನಸ್ಸು ಏನು ಮಾಡುತ್ತೆ, ಆ ರೀತಿ ಇದು ಚೆನ್ನಾಗಿರುತ್ತೆ,
ಅನ್ನುತ್ತೆ. ಆ ರೀತಿ ಇದು ಚೆನ್ನಾಗಿರುತ್ತೆ. ಇಲ್ಲ ಭವಿಷ್ಯತ್ತನ್ನು ಯೋಚನೆ, ಭೂತಕಾಲ ಯೋಚನೆ ಮಾಡುತ್ತೆ. ಹೇಗಿತ್ತು ಮುಂಚೆ ಹೌದಾ, ಇವಾಗ ಆಗಿದ್ದು ಚೆನ್ನಾಗಿದೆ. ನೀನು ಭೂತಕಾಲವನ್ನು ಯೋಚನೆ ಮಾಡು, ಭವಿಷ್ಯತ್ತನ್ನು ಯೋಚನೆ ಮಾಡು. ಇವಾಗ ಇಲ್ಲ ಅದು. ಮತ್ತು ಇವಾಗ ಏನಿದೆಯೋ ಅದರಲ್ಲೇ ಇರು. ಮನಸ್ಸನ್ನು ಹಿಂದಕ್ಕೂ ಕಳಿಸ್ಬೇಡ, ಮುಂದಕ್ಕೂ ಕಳಿಸ್ಬೇಡ. ಇವಾಗ ಏನಿದೆಯೋ ಅದರಲ್ಲಿರು. ಸೊ ಈ ರೀತಿಯಲ್ಲಿ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅಂತಕ್ಕಂಥದ್ದನ್ನು ಸಹಿಸ್ಕೋಬೇಕು. ಶೀತೋಷ್ಣಾದಿ ವಿಷಯ ದ್ವಂದ್ವಗಳನ್ನು ಸಹಿಸ್ಕೋ. ದ್ವಂದ್ವ ಯಾವಾಗ ಇರತಕ್ಕಂಥ ಪರಿಸ್ಥಿತಿಯನ್ನು ಬಿಟ್ಟು ಮತ್ತೊಂದು ರೀತಿ ಇರಬೇಕು ಅಂದರೆ ದ್ವಂದ್ವ ಶುರುವಾಗೋದು. ಈ ಪರಿಸ್ಥಿತಿ ಇದೆ, ಓಕೆ, ಆಯಿತು. ಮತ್ತೊಂದು ರೀತಿ ಇರಬೇಕು ಅಂದರೆ ಅವಾಗಲೇ ದ್ವಂದ್ವ ಶುರುವಾಗುತ್ತೆ. ಆದ ಕಾರಣ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಅಂತ ದ್ವಂದ್ವಗಳನ್ನು ತಿಳ್ಕೊ. ಅನವಶ್ಯವಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ನಾನು ಹೇಳಿದ್ನಲ್ಲ, ಈ ಕೈ ಬಿಯೋರಿಗೆ ಬುದ್ಧಿ ಇಲ್ಲ. ಈ ಬಿಸಿಲು ಕಾಲದಲ್ಲಿ ಈ ಥರ ಕರೆಂಟ್ ಆಫ್ ಮಾಡಿದ್ರು ಏನೋ ಮನುಷ್ಯ ಇವರು. ನೀನೇ ತಾನೇ ಓಟ್ ಹಾಕಿದ್ದು ಅಂತ ಮನೆಗೆ ಇನ್ನೊಬ್ರು ಶುರು ಮಾಡ್ತಾರೆ. ನೀನೇ ತಾನೇ ಓಟ್ ಹಾಕಿದ್ದು, ನಾನೇನು ಹಾಕಲಿಲ್ಲ, ನೀವೇ ಹಾಕಿದ್ದು, ಈ ಗಲಾಟೆ ಶುರು. ಇವೆಲ್ಲ ವೃತ್ತ ಹೌದು ಅಲ್ಲ. ಮತ್ತು ಏನು ಮಾಡ್ಬೇಕು ಸ್ವಾಮಿ, ಕರೆಂಟ್ ಹೋಗ್ಬಿಡ್ತು, ಏನು ಮಾಡೋದು? ಬೀಸಲ್ಲಿ ಇಟ್ಕೊಂಡು ಬೀಸ್ಕೊ. ಎಷ್ಟೊತ್ತು ಬೀಸ್ಕೊಳ್ಳೋದು, ಎಷ್ಟೊತ್ತು ಸಾಧ್ಯ ಅದು ಅಷ್ಟೊತ್ತು ಬೀಸ್ಕೊ. ಆಗಲಿಲ್ಲ ಸೆಕೆಂಡಲ್ಲೇ ಇರು. ಅಯ್ಯೋ ಸೆಕೆಂಡಲ್ಲಿ ಇರಬೇಕೆ ಅಂದರೆ ದ್ವಂದ್ವ ಶುರುವಾಯಿತು. ಸೊ ಯಾವ ಪರಿಸ್ಥಿತಿ ಬರುತ್ತೋ ಆ ಪರಿಸ್ಥಿತಿನಲ್ಲೇ ಇರು. ದ್ವಂದ್ವ ಅನ್ನತಕ್ಕ ನೀನೇ ಸೃಷ್ಟಿ ಮಾಡ್ಕೊಳ್ತೀವಿ ಹೊರತು ದ್ವಂದ್ವ ಅಲ್ಲ. ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಚಳಿಗಾಲದಲ್ಲಿ ಬೇಸಿಗೆನ ಮೇಲೆ ಅಂತೀವಿ, ಬೇಸಿಗೆ ಕಾಲದಲ್ಲಿ ಚಳಿಗಾಲವೇ ಮೇಲೆ ಅಂತೀವಿ. ಅದು ನಮ್ಗೆ ಎಷ್ಟ ಮೇಲೂ. ಯಾವುದೋ ಡಾಕ್ಟರ್ ಬರ್ತಿದ್ದಮ್ಮ, ಅವರೊಂದು ಪುಸ್ತಕ ಕೊಟ್ಟರು, ರಾಮಕೃಷ್ಣ ಪ್ರಭಾ ಅಂತ. ಅದರಲ್ಲೊಂದು ಆರ್ಟಿಕಲ್ ಓದಿದೆ. ಅದರಲ್ಲಿ ಅರುಣಾಚಲ್ ಪ್ರದೇಶಲ್ಲಿ ಚಳಿಗಾಲದಲ್ಲಿ ಜನವರಿ ಫೆಬ್ರವರಿಯಲ್ಲಿ -70 ಡಿಗ್ರೀಸ್ ಇರುತ್ತಂತೆ. ನಾನು ಇವತ್ತೇ ಕೇಳಿದ್ದು -70 ಅಂತ. ಒಂದು ಸಲ ಓದಿದೆ, ಚಳಿಗಾಲದಲ್ಲಿ 70 ಡಿಗ್ರೀಸ್ ಕಮ್ಮಿ ಆಗುತ್ತೆ ಅಂತ ಹಾಕಿದ್ರು. ಏನಪ್ಪ 70 ಡಿಗ್ರೀಸ್ ಕಮ್ಮಿ ಆಗುತ್ತೆ ಅಂದರೆ ಏನರ್ಥ ಅಂತ ಮತ್ತು ಇನ್ನೊಂದು ಸಲ ಅದು ಪಕ್ಕದಲ್ಲಿ ಮೈನಸ್ ಇದೆ, -70 ಆಗುತ್ತಂತೆ. ಈ ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ, ಅದರಲ್ಲಿ ಗ್ಯಾಸ್ ಎಲ್ಲ ಗಟ್ಟಿ ಆಗಿಬಿಡುತ್ತಂತೆ. ಅದಕ್ಕೇನು ಮಾಡ್ತಾರೆ, ಸೌದೆ ಒಲೆಯಲ್ಲಿ ನೀರು ಕಾಸಿ ನೀರು ಮರಳಿಸ್ಬಿಟ್ಟು ಆ ಗ್ಯಾಸ್ ಸಿಲಿಂಡರ್ ಮೇಲೆ ಹಾಕ್ತಾರಂತೆ. ಗ್ಯಾಸ್ ಸಿಲಿಂಡರ್ ಮೇಲೆ ಹಾಕಿದ್ರೆ ಆಮೇಲೆ ಗ್ಯಾಸ್ ವರ್ಕ್ ಆಗುತ್ತಂತೆ. ಅಲ್ಲ, ಇದು ಈ ಶೀತ ಉಷ್ಣ ಅನ್ನತಕ್ಕಂಥದ್ದು ಜೀವನದ ಲಕ್ಷಣ, ಪ್ರಕೃತಿ ಸಹಜ. ಇದು ನಾವು ಶೀತಕಾಲದಲ್ಲಿ ಚಳಿಗೆ ಒದ್ದಾಡೋದು ಅಯ್ಯೋ ರಾಮಾಯಣ ಅಂತ, ಮತ್ತು ಬೇಸಿಗೆ ಕಾಲದಲ್ಲಿ ಚಳಿಗಾಲ ಇದ್ದರೆ ಒಳ್ಳೆಯದು ಅನ್ನೋದು. ಈ ಥರ ದ್ವಂದ್ವಕ್ಕೆ ಹೋಗಬೇಡ. ಕಷ್ಟ ಬಂತು, ಕಷ್ಟ ಅಂತ ಯಾವಾಗ ಈ ರೀತಿ ಇರಬಾರ್ದಾಗಿತ್ತು ಅಂದ್ಕೊಂಡ್ರೆ ಕಷ್ಟ. ಅದು ಕಷ್ಟ ಸುಖ ಅನ್ನತಕ್ಕಂಥದ್ದು ಹೊರಗಿನ ವಸ್ತು ಲಕ್ಷಣ ಅಲ್ಲ. ಮತ್ತೇನು ಏನೋ ಒಂದು ನಡೀತು. ನಾನು ಹೇಳಿದ್ನಲ್ಲ, ಬಲಗಾಲಿಗೆ ಆಪ್ರೇಷನ್ ಮಾಡಿದ್ವಿ ಮುಕುಂದೂರು ಸ್ವಾಮಿಗಳು ಅಂತ. ಅವ್ರಿಗೆ ಬಲಗಾಲಿಗೆ ಆಪ್ರೇಷನ್ ಮಾಡಿದ್ದಂತ ಯಾರೋ ಕರ್ಕೊಂಡು, ಅವ್ರೇನು ಬೇಡ ಅಂದರು. ಇದು ವಯಸ್ಸಾಯಿತು ಹೋಗುತ್ತೆ ಬಿಡು ಅಂದರೆ ಇಲ್ಲಿ ಕೇಳಲಿಲ್ಲ, ಕರ್ಕೊಂಡೋಗಿ ಮಾಡಿಸಿದ್ರು. ಅದು ಅವ್ರು ಹೇಳೋರಂತೆ, ಈ ಬಲಗಾಲಿ ಎಡಗಾಲಿಗೆ ಹೇಳೋರಂತೆ, ನೋಡು ನೀನು ಇದ್ದೀಯಾ ಭೂಮಿ ಭಾರ, ಇವನು ನೋಡು ಫಾರಿನ್ ರಿಟರ್ನ್ ಡಾಕ್ಟ್ರು ಟ್ರೀಟ್ ಮಾಡ್ತೀಯಾರೆ, ನೀನು ಇದ್ದೀಯ ಯಾಕೆ ಅಂದ್ರೇನು ಇದು ಹಾಗೆ ಆಗಬೇಕು ಅಂತ. ಅಯ್ಯೋ ಈಗ ಆಗೋಯ್ತಲ್ಲ ಅಂತ ಗೋಳಾಡಲಿಲ್ಲ ಅವರು. ನೀನು ಇದ್ದೀಯಾ, ನೀನು ಹಾಗೆ ಆದರೆ ನಿಮಗೂ ಡಾಕ್ಟ್ರು ಟ್ರೀಟ್ ಮಾಡ್ತಾರೆ ಅಂತ ಸಂತೋಷವಾಗಿದ್ದರು. ಆ ಥರ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನದಲ್ಲಿ ಯಾವುದನ್ನೋ ಒಂದು ಪರಿಸ್ಥಿತಿ ನಮಗೆ ಸಂಬಂಧ ಅಂದ್ಕೊಂಡ್ರೆ ಆಗ ಅದು ನಮ್ಗೆ ಅನುಕೂಲ ಅನಾನುಕೂಲ ಆಗುತ್ತೆ. ಅನುಕೂಲ ಅನಾನುಕೂಲ ಅಂದ್ಕೊಂಡ್ರೆ, ಅನುಕೂಲ ಅಂದ್ಕೊಂಡ್ರೆ ಸುಖ, ಅನಾನುಕೂಲ ಅಂದ್ಕೊಂಡ್ರೆ ದುಃಖ. ಪರಿಸ್ಥಿತಿ ಇದೆ, ಅದನ್ನು ನನಗೆ ಅಂತಲೂ ಅಂದ್ಕೋಬೇಡಿ, ಅನುಕೂಲ ಅಂತಲೂ ಅಂದ್ಕೊಬೇಡಿ, ಅನಾನುಕೂಲ ಅಂತಲೂ ಅಂದ್ಕೋಬೇಡಿ. ಅವಾಗ ನಿಜವಾಗ್ಲೂ ಸಮಾಧಾನವಾಗಿರ್ತೀರ. ಅದು ಅಲ್ಲಿ ಹೇಳ್ತಿರೋದು. ಇವಾಗ ಇದ್ರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಈ ಟಿ ವಿ ನೋಡ್ತಿರ್ಬೇಕು, ನಿಮಗೆಲ್ಲ ಚೆನ್ನಾಗಿ ಅನುಭವ ಇರುತ್ತೆ.
ಯಾರೋ ಒಬ್ಬ ಟಿ ವಿ ಮಾರಿಬಿಟ್ನಂತೆ ಅಳಿಯ. ಅವ್ರ ಮನೆ ಅವರೇ ಕೊಡಿಸಿದ್ರು, ಯಾರು ಹೆಣ್ಣು ಕೊಟ್ಟವರು. ಯಾಕೆ ಮಾರಿಬಿಟ್ಟೆ? ನಾವು ಕೊಡಿಸಿದ್ದು ಯಾಕೆ? ಅಲ್ಲ ನೀವೇನು ಹೇಳಿದ್ರಿ, ನಮ್ಮ ಮಗಳಿಗೆ ಕಣ್ಣೀರು ಹಾಕಿಸ್ಬೇಡ ಅಂತ ಹೇಳಿದ್ರು ಇಲ್ಲ? ಹೌದು. ಟಿ ವಿ ಕೂತ್ಕೊಂಡು ಯಾವಾಗಲೂ ಹೇಳ್ತಿರ್ತಾಳೆ, ನಾನೇನು ಮಾಡ್ಬೇಕು ಹೇಳಿ? ನೀವು ಹೇಳ್ತೀರಾ ಕಣ್ಣೀರು ಹಾಕಿಸ್ಬೇಡ ಅಂತ, ಹೌದಾ? ಇವಾಗ ಆಕೆ ಟಿ ವಿ ನೋಡ್ತಾ ಅಳ್ತಿರ್ತಾಳೆ, ಅದಕ್ಕೋಸ್ಕರ ಮಾರಿಬಿಟ್ಟೆ. ಇವಾಗ ನೋಡಿ, ಆ ಟಿ ವಿ ನೋಡ್ತಾ ಅಳಕ್ಕೆ ಶುರು ಮಾಡ್ತಾರೆ, ಹೌದಾ? ನಿಜವಾಗ್ಲೂ ಅಲ್ಲಿ ಏನನ್ನ ನಡೀತಾ ಇದೆ ಅಂದರೆ ಆ ಸ್ಕ್ರೀನಲ್ಲಿ ಏನಿಲ್ಲ, ಬರೀ ಖಾಲಿ, ಹೌದಲ್ಲ? ಒಂದು. ಮತ್ತು ಅದು ಏನು ನಡೆಯುತ್ತೋ ಅದು ನಮಗೆ ಸಂಬಂಧ ಇದೆಯಾ? ಇಲ್ಲ, ಹೌದಾ? ಸಂಬಂಧ ಇಲ್ಲ. ಮತ್ತು ಅದು ಏನು ನಡೆಯುತ್ತೋ ಅದನ್ನು ನಾನು ಅನಾನುಕೂಲ ಅಂದ್ಕೊಂಡು ಅಳಕ್ಕೆ ಶುರು ಮಾಡ್ತೀವಿ. ನೋಡಿ, ದೃಷ್ಟಾಂತ ಭಾಳಷ್ಟು ಚೆನ್ನಾಗಿದೆ, ಜಗತ್ತಿಗೂ ಇದನ್ನೇ ಅನ್ವಯ ಮಾಡ್ಬೋದು. ಅಲ್ಲಿ ಏನು ನಡೆಯುತ್ತಿಲ್ಲ, ಆದರೂ ಅದನ್ನು ಸತ್ಯ ಅಂತ ಇಟ್ಕೊಂಡಿದ್ದೀವಿ. ನಮಗೆ ಸಂಬಂಧವೇ ಇಲ್ಲ, ಆದರೂ ನಂಗೆ ಸಂಬಂಧ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಮತ್ತು ಅದರಿಂದ ನಂಗೆ ಕಷ್ಟವೂ ಇಲ್ಲ, ಸುಖವೂ ಇಲ್ಲ, ಅನುಕೂಲವೂ ಇಲ್ಲ, ಅನಾನುಕೂಲವೂ. ಹೌದಲ್ಲ? ಟಿ ವಿ ಸೀರಿಯಲ್ ಏನು ಪ್ರಯೋಜನ? ಅನುಕೂಲ ಅನಾನುಕೂಲವೂ ಇಲ್ಲ. ಆದರೆ ನನಗೆ ಅನಾನುಕೂಲ ಅಂದ್ಕೊಂಡು ಕಣ್ಣೀರು ಹಾಕ್ತಿದ್ದೀವಿ. ಏನನ್ನ ಅರ್ಥ ಇದೆಯೋ? ಈ ಆಂಧ್ರದಲ್ಲಿ ಯಾವುದೋ ಒಂದು ಸೀರಿಯಲ್ ಬರ್ತಿತ್ತು, ಋತುರಾಗಾಲು ಅಂತ, ತೆಲುಗಿನಲ್ಲಿ. ಆಂಧ್ರದವರಾದರೆ ಅದು ಹುಚ್ಚರಾಗ್ಬಿಟ್ರು. ಅದರಲ್ಲಿ ಪೃಥ್ವಿ ಅಂತ ಒಬ್ಬ ಡಾಕ್ಟ್ರು, ಅವನ್ನ ಒಂದು 4-5 ಎಪಿಸೋಡಲ್ಲಿ ತೋರಿಸಿ ಅವನು ಭಾಳಷ್ಟು ಚೆನ್ನಾಗಿ ಜನಗಳಿಗೆ ಟ್ರೀಟ್ಮೆಂಟ್ ಕೊಡೋನು, ಸೇವೆ ಮಾಡೋನು. ಈ ಜನಗಳಿಗೆಲ್ಲ ಆ ಪೃಥ್ವಿ ಮೇಲೆ ಒಂದು ಅಭಿಪ್ರಾಯ ಬಂತು, ಇಂಥ ಡಾಕ್ಟ್ರ್ ಇರಬೇಕಪ್ಪ, ಈ ನಮಗೂ ರೋಗ ಬಂದು ಇಂಥ ಡಾಕ್ಟ್ರ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅವನ ಮೇಲೆ ಒಂದು ಅಭಿಪ್ರಾಯ ಬಂತು. ನಾನು ಯಾರ್ದೋ ಮನೆಗಿದ್ದೆ, ಆಕೆ ಯಾರತ್ತೂ ಮಾತಾಡ್ತೀರ, ಆಕೆ ಪೃಥ್ವಿ ಹೋಗ್ಬಿಟ್ಟ ಅಂದರೆ ನಾಲ್ಕು ಎಟ್ಟೆಟ್ಟ ಒಂದು 4 ನಿದ್ದೆ ರಾದು ಅನ್ನಂಪೋದು ಅಂತ. ನನಗೇನು ಅನ್ನಿಸ್ತು, ಇವ್ರ ಮಗ ಫಾರಿನಲ್ಲಿದ್ದಾನೆ, ಅವನ ಹೆಸರು ಪೃಥ್ವಿನೋ ಏನೋ, ನಾನು ಮರ್ತು ಬಿಟ್ಟಿದ್ದೀನೋ ಏನೋ ಅಂದ್ಕೊಂಡು ಸದ್ಯ ನಿಮ್ಮ ಮಗ ಹೋದ್ನ ಅಂತ ಕೇಳಲಿಲ್ಲ. ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ಏನಮ್ಮ ಯಾರೋ ಪೃಥ್ವಿ ಅಂತಿದ್ರಿ, ಯಾರದು, ಇವರಮ್ಮ ಅಂದರೆ ಆ ಸೀರಿಯಲ್ಲೋ ಡಾಕ್ಟ್ರು బాగా చూపెట్టినారు. ಯೋಗ ಎಪಿಸೋಡ್లో వాడు ಪೈನಟ್ಟು ಅವ್ನು ಹೋದಾಗ ತೋರಿಸಿದರೆ ಅದು ನಮಗೆಲ್ಲ ಹಿಂಸೆ ಅಂತ ನಾನು ಅಂದ್ಕೊಂಡೆ. ಇಂಥವ್ರಿಗೆ ಹೋಗಿ ಅಸೋಚ ನನ್ನ ಸೋಚ ಯಾರು ಸತ್ತು ಅಳಬೇಡ ಅಂತ ಹೇಳ್ತಿದ್ದೀನಿ. ಟಿ ವಿ ನೋಡೋಳು ಈ ಜನಕ್ಕೆ ಮನೆಗೆ ಯಾರು ಸತ್ತು ಅಳಬೇಡ ಅಂತ ಹೇಳ್ತಿದ್ದೀನಿ. ನಾನೆಂಥ ಮೂರ್ಖ ಅಂದ್ಕೊಂಡೆ. ಯಾಕೆ ಆ ಟಿ ವಿ ಸತ್ಯವಲ್ಲ, ಮತ್ತು ನಮಗೆ ಸಂಬಂಧ ಇಲ್ಲ, ಮತ್ತು ನಮ್ಗೆ ಅನುಕೂಲವಲ್ಲ ಅನಾನುಕೂಲವಲ್ಲ, ಏನೇ ನಡೀಲಿ ಅಂಥದ್ದಕ್ಕೆ ನಾವು ಗೋಳಾಡ್ತೀವಿ. ಇನ್ನು ಅದೇ ಥರನೇ ಜಗತ್ತು ಸತ್ಯವಲ್ಲ. ನಿಜವಾದ ಸೀರಿಯಲಲ್ಲಿ ಯಾವ ರೀತಿ ತೋರಿಸ್ತಾನೋ ಅಷ್ಟೇ ಸತ್ಯ ಇದನ್ನು, ಹೌದಾ? ಒಂದು ಸಂಬಂಧ ಎಷ್ಟು ಮಾತ್ರ ಸಂಬಂಧ, ಕೇವಲ ಮಾನಸಿಕವಾದ ಸಂಬಂಧ. ಮಹಾತ್ಮರು ಹೇಳ್ತಾರೆ, ರೈಲ್ವೆ ಸ್ಟೇಷನ್ ಕೂತಿರ್ತೀವಿ ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಾವೇನ ಕಾಫಿ ತೊಗೊಂಡ್ರೆ ಟೀ ತೊಗೊಂಡ್ರೆ ನೀವು ತೊಗೊಳ್ಳಿ ಅಂತ ಅವ್ರಿಗೂ ಕೊಡಿಸ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಸ್ಟೇಷನ್ ಬಂದರೆ ಇಷ್ಟೆಲ್ಲ ಕಾಫಿ ಗೀಫಿ ಎಲ್ಲ ಕೊಡಿಸಿದ್ದೀರಾ, ಯಾಕೆ ಇಳ್ದು ಹೋಗ್ತೀರಾ, ನೀವು ನಮ್ಮ ಜೊತೆಗೆ ದಿವಸ ನೀವೇ ಕೊಡಿಸ್ತೀರಿ ಅಂದರೆ ಅವ್ರು ಒಪ್ಕೊತಾರೋ? ಇದ್ವಿ ನಮ್ಮ ಸ್ಟೇಷನ್ ಬಂದರೆ ಇಳ್ದು ಹೋಗ್ತೀವಿ. ಅಲ್ಲಿ ಯಾವ ರೀತಿ ನಿರ್ಲಿಪ್ತವಾಗಿ ಇಳ್ದು ಹೋಗ್ತೀವೋ ಇಲ್ಲೂ ಹಾಗೆ ಇರಬೇಕು, ಇರೋಣ ಜೊತೆಗೆ. ನಮ್ಮ ಸ್ಟೇಷನ್ ಬಂತು, ಯಾವಾಗ ಬರುತ್ತೋ ಗೊತ್ತಿಲ್ಲ, ಇಳ್ದು ಹೊಟ್ಟೋಗೋಣ. ಅದಕ್ಕೆ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಅವುಗಳ ಬಗ್ಗೆ ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಂಡು ಮಾತಾಡಲಿಕ್ಕೂ ಹೋಗಬೇಡ. ಮತ್ತು ಜನಗಳ ಉದಾಸೀನ ಆಗಲಿ ಅವ್ರ ಮರ್ಯಾದೆ ಆಗಲಿ ಎರಡಕ್ಕೂ ಬೆಲೆ ಕೊಡಬೇಡ. ನಿಜವಲ್ಲಿ ಯಾಕೋ ನಮ್ಮ ದೇಶದಲ್ಲಿ ಜಾಸ್ತಿ, ಫಾರಿನ್ನವ್ರು ಈ ಥರ ಇಲ್ಲ. ನಾನು ನೋಡಿದ್ದೇನೆ ಅವ್ರನ್ನ. ಏನು ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಯಾರೇನು ಅಂದ್ಕೊಳ್ತಾರೋ ಯಾರೇನನ್ನು ಅನ್ಕೊಂಡು ನಿಂಗೇನು. ಈಗ ಮಗಳಿಗೆ ಮದುವೆ ಆಗಿಲ್ಲ, ಹುಡುಕ್ತಾ ಇದ್ದಾರೆ, ಸೆಟ್ ಆಗ್ತಿಲ್ಲ, ಅದು ನಮ್ಮ ಕೈನಲ್ಲಿಲ್ಲ, ಅದು ಪರಮಾತ್ಮ ಇಚ್ಛೆ, ಅವರವ್ರ ಪ್ರಾರಬ್ಧ ಅಲ್ವಾ. ಅಯ್ಯೋ ಮಗಳಿಗೆ ಗಂಡು ಸೆಟ್ ಆಗಿಲ್ಲ, ಆಯಿತು ಹುಡುಕ್ತಾರೆ, ಪ್ರಯತ್ನ ಮಾಡ್ತೀರಿ, ದೈವ ಅನುಗ್ರಹ ಇದ್ದರೆ ಒಂದು ಮಂತ್ರ ಅನುಷ್ಠಾನ ಮಾಡಿ ಮತ್ತು ಪ್ರಯತ್ನ ಮಾಡ್ತೀರಿ. ಪುರುಷ ಪ್ರಯತ್ನ ದೈವಾನುಗ್ರಹ ಎರಡು ಒಂದಾದರೆ ಅವು ನಡೆಯುತ್ತೆ ಅಂತೇಳಿದ್ರೆ ಸ್ವಾಮೀಜಿ ಜನ ಏನು ಅಂದ್ಕೊಳ್ತಾರೋ, ಇಷ್ಟು ವಯಸ್ಸಾದ್ರೂ ಇನ್ನೂ ಆಗಿಲ್ಲ, ಏನು ಅಂದ್ಕೊಳ್ತಾರೆ, ಅಲ್ಲ ಇವರು
ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಸೆಟ್ ಆಗ್ತಿಲ್ಲ ಅಂತಾರೆ. ಒಂದು ವೇಳೆ ಅದು ಸತ್ಯವಾದರೆ, ಏನು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ಇವರು ಬಿಗಿ ಹಿಡಿತಾ ಇದ್ದಾರೆ, ಅದಕ್ಕೋಸ್ಕರ ಯಾರೂ ಒಪ್ತಿಲ್ಲ ಅನ್ನೋದೇ ನಿಜ ಆದರೆ ಸ್ವಲ್ಪ ಧಾರಾಳ ಮಾಡಿಕೊಳ್ಳಿ. ಆ ಥರ ಇಲ್ಲ ಸ್ವಾಮೀಜಿ ಸುಮ್ಮನೆ ಅಂತಾರೆ ಜನ ಅಂದರೆ ಅದು ಅವ್ರ ಸಮಸ್ಯೆ, ನೀವು ಯಾಕೆ ತಲೆ ಕೆಡಿಸ್ಕೊತೀರ? ಹೌದಾ ಅಲ್ಲ? ಆದರೆ ನಾವೇನು ಮಾಡ್ತೀವಿ, ಜನ ಏನು ಅಂದ್ಕೊಳ್ತಾರೋ, ನಮ್ಗೆ ಅವಮಾನ ಆಗುತ್ತೋ ಏನೋ, ಏನನ್ನ ಅಂದ್ಕೊಳ್ಳಿ ಅವ್ರ ಉದಾಸೀನ ಮಾಡಿದ್ರು ನಾವು ಬೆಲೆ ಕೊಡೋದು ಬೇಡ, ಹೊಗಳಿದ್ರು ಬೇಡ. ಜನಗಳ ಉದಾಸೀನ ಆಗಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆಂದರೆ ನಾವು ಆ ರೀತಿ ಜೀವನ ಮಾಡಿದ್ರೆ, ಬೇರೆಯವ್ರನ್ನ ಹೊಗಳ್ಬೇಕು, ಬೇರೆಯವ್ರು ಒಪ್ಕೋಬೇಕು ಅಂತ ಜೀವನ ಮಾಡಿದ್ರೆ ಅಹಂಕಾರವನ್ನೇ ರಕ್ಷಣೆ ಮಾಡ್ಕೊಳ್ತಿದ್ದೀವಿ. ಅಹಂಕಾರ ತೆಗೆದುಹಾಕ್ಲಿಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀವಿ. ಮತ್ತು ಕೊನೆಗೆ ಯಾರೋ ಕೇಳಿದ್ರು, ಸ್ವಾಮೀಜಿ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಹೇಳೋದು, ಆದರೆ ರೆಕಗ್ನಿಷನ್ಗೆ ಸಾಧ್ಯವಾಗ್ತಿಲ್ಲ ಅಂತ. ರೆಕಗ್ನಿಷನ್ ಏನಮ್ಮ ಅಂದರೆ, ಈಗ ನೋಡಿ ಆಕೆ ವೇದ ಹೇಳ್ಕೊಡ್ತಾರೆ, ವೇದ ಮಾಸ್ಟರ್ ಅಂತಾರೆ ಆಕೆನ, ಈಕೆ ಯೋಗ ಹೇಳ್ಕೊಡ್ತಾರೆ, ಯೋಗ ಮಾಸ್ಟರ್ ಅಂತಾರೆ. ಅದೇ ರೀತಿ ನೀವು ಅರ್ಥ ಆಗಿರೋದು ನಾನು ಹೇಳಿದ್ರೆ ಅವಾಗ ನನಗೂ ಒಂದು ರೆಕಗ್ನಿಷನ್ ಬರುತ್ತಲ್ವ ಅಂತ. ಅಯ್ಯೋ ರಾಮ, ನಾನು ಹೇಳಿದ ತಲೆಗೆ ಹೋಗಲಿಲ್ಲ ನಿಮಗೆ. ಎಲ್ಲಿಂದ ತನಕ ನಾನು ಗುರ್ತಿಸ್ಬೇಕು, ಮನೆಗಿರೋರಾಗಲಿ ಹೊರಗಡೆ ಇರೋರಾಗಲಿ ನಾನು ಗುರ್ತಿಸಿ ನಂಗೆ ಮರ್ಯಾದೆ ಕೊಡಬೇಕು ಅಂತೀವೋ ಅಲ್ಲಿಂದ ತನಕ ಅಹಂಕಾರ. ಅಷ್ಟೇ ಅಲ್ಲ, ಬೇರೆಯವರು ಇನ್ನೊಬ್ಬರನ್ನ ಒಪ್ಕೊಳ್ಳಲ್ಲ, ಎಷ್ಟೇ ಹತ್ರ ಸಂಬಂಧ ಆಗಲಿ ಬೇರೆಯವ್ರು ಇನ್ನೊಬ್ಬರನ್ನ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳೋದು ಅಂದರೆ, ಒಪ್ಕೊಂಡು ಅವರ ಅಹಂಕಾರ ನೋವು ತಿನ್ನುತ್ತೆ. ಬೇರೆಯವರು ಬಾ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ನೀವು ಅಂದರೆ ಅವರ ಅಹಂಕಾರ ನೋವು ತಿನ್ನುತ್ತೆ. ಇವಾಗ ಈ ಬಟ್ಟೆ ತೊಗೊಳೋದು ನೋಡಿ, ಅದರಲ್ಲಿ ಹೆಂಗಸರೇ ಜಾಸ್ತಿ ಕಾಸ್ಟ್ಲಿ ಡ್ರೆಸ್ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಅಂದರೆ ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು, ಹೌದಾ? ಸರಿ, ಇವ್ರು ಏನು ಮಾಡ್ತಾರೆ ಹೆಂಗಸರು, ಎಲ್ಲಿ ತೊಗೊಂಡೆ ಇದು, ಅದು ಅಲ್ಲಿ, ಅಯ್ಯೋ ಬಾರ್ಡ್ರ್ ಸರಿ ಹೋಗಲಿಲ್ಲ ಅಂದ್ಬಿಟ್ರೆ ನಾವು ಕೊಟ್ಟಿದ್ದ ದುಡ್ಡೆಲ್ಲ ಹೋಯ್ತು. ನಾನು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಿದೆ, ಇವ್ರು ನೋಡಿದ್ರೆ ಒಬ್ಬರು ಬಾರ್ಡ್ರ್ ಚೆನ್ನಾಗಿಲ್ಲ, ಯಾಕೆ ಒಪ್ಕೊಂಡ್ಬಿಟ್ರೆ ಅವರ ಅಹಂಕಾರ ಏಟು ತಿನ್ನುತ್ತೆ. ಅದಕ್ಕೋಸ್ಕರ ಜನಗಳ ಉದಾಸೀನಕ್ಕಾಗಲಿ ಅವ್ರು ನಮಗೆ ಮರ್ಯಾದೆ ಕೊಡೋದಕ್ಕಾಗಲಿ ತಲೆ ಕೆಡಿಸ್ಕೋಬಾರ್ದು, ಏನನ್ನು ಅಂತ. ಹಾಗೆ ಅಂತ ಹುಚ್ಚುಚ್ಚಾಗಿ ಅಧಾರ್ಮಿಕವಾಗಿ ಪಾಪಕೃತ್ಯಗಳಲ್ಲಿ ಜೀವನ ಮಾಡಬಾರ್ದು. ಧಾರ್ಮಿಕವಾದಂಥ ಜೀವನ ಮಾಡೋಣ, ಜನ ಏನನ್ನು ಅಂದ್ಕೊಳ್ಳಿ. ಆಯ್ತು, ಟೈಮ್ ಆಯಿತು. ಓಂ ಪೂರ್ಣಮದ पूर्णमुदच्यते पूर्णस्य पूर्णमा